Hallelujah. Hallelujah. Amen. How many of you are happy today? ಈ ದಿನದಲ್ಲಿ ಎಷ್ಟು ಜನರು ಸಂತೋಷವುಳ್ಳವರಾಗಿದ್ದೀರಿ? If you're happy, shout hallelujah. ನೀವು ಸಂತೋಷವಾಗಿದ್ದರೆ ಹಲ್ಲೆಲೂಯಾ ಎಂಬುದಾಗಿ ಜೋರಾಗಿ ಕೂಗುರಿ. Hallelujah. ಹಲ್ಲೆಲೂಯಾ. Amen. Wonderful. It is a joy to see all of you here. ನಿಮ್ಮನ್ನ ಈ ಸ್ಥಳದಲ್ಲಿ ನೋಡಲಿಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ. I bring greetings from Malaysia. ಮಲೇಷಿಯಾ ದೇಶದಿಂದ ನಿಮಗೆ ಶುಭ ವರ್ತಮಾನವನ್ನು ತಂದಿದ್ದೇನೆ. I don't know how many of you know a nation called Malaysia. ನಿಮಗೆ ಎಷ್ಟು ಜನರಿಗೆ ಮಲೇಷಿಯಾ ಎಂಬುದಾಗಿರುವಂತಹ ದೇಶದ ಕುರಿತಾಗಿ ಗೊತ್ತಿದೆ ಎಂಬುದಾಗಿ ಗೊತ್ತಿಲ್ಲ. It's a small country and the size of Malaysia, where East Malaysia, it's the size of Karnataka. ಈಸ್ಟ್ ಮಲೇಷಿಯಾ ಎನ್ನುವಂಥದ್ದು ಕರ್ನಾಟಕದ ಹಾಗೆ ಇರುವಂತಹ ಒಂದು ಸ್ಥಳವಾಗಿದೆ ಅದು. And West Malaysia is the size of Kerala. ವೆಸ್ಟ್ ಮಲೇಷಿಯಾ ಎನ್ನುವಂಥದ್ದು ಕೇರಳ ಯಾವ ರೀತಿಯಾಗಿದೆಯೋ ಆ ರೂಪದಲ್ಲಿ ಇದೆ. So both geographical location, when you join together, then you will know how small Malaysia is. ಅವು ಎರಡನ್ನ ಕೂಡ ಕೂಡಿಸಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಮಲೇಷಿಯಾ ಎಷ್ಟು ಸಣ್ಣದು ಎಂಬುದಾಗಿ. I bring greetings from all the pastors, from all my church members from Malaysia. ನಾನು ನನ್ನ ಮಲೇಷಿಯಾ ದೇಶದಲ್ಲಿರುವಂಥ ಎಲ್ಲ ಸಭಾಪಾಲಕರ ಮೂಲಕವಾಗಿಯೂ ಮತ್ತು ಸಭೆಯ ವಿಶ್ವಾಸಿಗಳ ಮೂಲಕವಾಗಿಯೂ ನಿಮಗೆ ಶುಭಾಶಯವನ್ನು ತಂದವನಾಗಿದ್ದೇನೆ. God has brought me here safely into this country. ಈ ದೇಶಕ್ಕೆ ದೇವರು ನನ್ನನ್ನು ಸುಕ್ಷೇಮವಾಗಿ ಕರೆತಂದಿದ್ದಾನೆ. For that I'd like to thank and praise God. ಅದಕ್ಕಾಗಿ ದೇವರನ್ನ ಕೃತಜ್ಞತೆಯಿಂದ ಸ್ತುತಿಸುವವನಾಗಿದ್ದೇನೆ. How many of you are ready to hear the word of God? ದೇವರ ವಾಕ್ಯವನ್ನು ಎಷ್ಟು ಜನ ಕೇಳಲಿಕ್ಕಾಗಿ ಸಿದ್ಧವಾಗಿದ್ದೀರಿ? Amen. ಆಮೆನ್. Amen. You see, every word of God, there is a power in it. ಅದಕ್ಕಾಗಿ ನೋಡಿರಿ, ಎಲ್ಲ ದೇವರ ವಾಕ್ಯದ ಒಳಗೆಯೂ ದೇವರ ಶಕ್ತಿ ಅಡಕವಾಗಿದೆ. The word that we believe, the word that we read is not an ordinary word, it's not a words of mere men. ಅದಕ್ಕಾಗಿ ನಾವುಗಳು ಓದುವಂತ ವಾರ್ತೆಗಳು ವಾಕ್ಯಗಳು ಸಾಧಾರಣವಾದವುಗಳು ಮತ್ತು ಮನುಷ್ಯನಿಂದ ಬಂದಂತವುಗಳು ಅಲ್ಲ. Every sentence, every letters, every full stop and every comma, there is a reason and there is a power behind it. ಅದಕ್ಕಾಗಿ ಬರುವಂತ ಪ್ರತಿ ಒಂದೊಂದು ಪದಗಳು, ಬರುವಂತ ಪ್ರತಿ ಒಂದೊಂದು ಅಕ್ಷರಗಳು, ಬರುವಂತ ಒಂದೊಂದು ಪೂರ್ಣ ವಿರಾಮ ಚಿಹ್ನೆಗೂ ಕೂಡ ದೇವರು ಒಂದೊಂದು ಅರ್ಥವನ್ನ, ದೇವರ ಬಲವನ್ನ ಇಟ್ಟಿದ್ದಾನೆ. The Bible says in Hebrews chapter 4 verse 12, it says every word of God is living and powerful. ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೇವರ ಪ್ರತಿ ಒಂದೊಂದು ವಾಕ್ಯ ಜೀವ ಉಳ್ಳದಾಗಿಯೂ ಪ್ರಬಲವಾದದಾಗಿಯೂ ಇದೆ ಎಂಬುದಾಗಿ. When we speak the word of God, when we read the word of God, it will not bring void, but it will accomplish whatsoever God has said. ನಾವು ವಾಕ್ಯವನ್ನು ಓದುವಾಗ ಅಥವಾ ವಾಕ್ಯವನ್ನು ತಿಳಿಯುವಾಗ ಅದು ಸುಮ್ಮನೆ ನಮ್ಮ ಬಳಿಗೆ ಹಿಂತಿರುಗಿ ಬರುವಂತದ್ದಲ್ಲ, ತನ್ನ ಉದ್ದೇಶಗಳನ್ನು ನೆರವೇರಿಸಿ ಕಾರ್ಯ ಮಾಡಿ ನಮ್ಮ ಬಳಿಗೆ ಬರ್ತದೆ. Perhaps some of you may have so many problems. ನಿಮ್ಮ ಬಳಿಯಲ್ಲಿ ಅನೇಕ ಸಮಸ್ಯೆಗಳು ಇರಬಹುದು ನಿಮಗೆ. Perhaps some of you may have some kinds of weakness. ಕೆಲವರಿಗೆ ಕೆಲ ಬಲಹೀನತೆಗಳು ಕೂಡ ಇರಬಹುದು. Perhaps some of you may be afflicted with some form of disease. ನೀವು ಕೆಲವು ಬಲಹೀನತೆಯ ರೋಗಗಳಿಗೆ ತುತ್ತಾಗಿರಬಹುದು. When you take the word of God, ನೀವು ದೇವರ ವಾಕ್ಯಗಳನ್ನು ಕೈಗೊಳ್ಳುವಾಗ the word of God will come in and he will, there is a transformation, there is a supernatural power, and that supernatural power will heal every ailments of the body that is causing the pain. ದೇವರ ವಾಕ್ಯ ಎನ್ನುವಂಥದ್ದು ನಿನ್ನೊಳಗೆ ಬಂದು ವಾಕ್ಯ ಎನ್ನುವಂಥದ್ದು ರೂಪಾಂತರದ ಕ್ರಿಯೆಯನ್ನ ನಿನ್ನೊಳಗೆ ಮಾಡುವುದರ ಮೂಲಕ ನಿನ್ನಲ್ಲಿ ಇರುವಂತ ಪ್ರತಿ ಬಲಹೀನತೆಗಳನ್ನ ನಿನ್ನಿಂದ ತೆಗೆದು ಹಾಕ್ತದೆ, ರೋಗಗಳನ್ನ. When you believe the word of God, wonderful things will happen in your life. ನೀನು ದೇವರ ವಾಕ್ಯಗಳನ್ನು ನಂಬುವಾಗ ಅಮೂಲ್ಯವಾದಂತ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತದೆ. This word of God is the one that creates the universe. ಅದಕ್ಕಾಗಿ ಈ ದೇವರ ವಾಕ್ಯ ಎನ್ನುವಂಥದ್ದೇ ಲೋಕವನ್ನ ಸೃಷ್ಟಿ ಮಾಡಿರುವಂತದ್ದಾಗಿದೆ. Heaven was formed, it was framed by the word of God. That is what Hebrews chapter 11 verse 3 says. 11ನೇ ಅಧ್ಯಾಯ ಇಬ್ರಿಯರಿಗೆ ಪತ್ರಿಕೆ 3ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆ ಒಂದು ಆಕಾಶ ಎನ್ನುವಂಥದ್ದು ದೇವರ ನಿಯಮದಿಂದ ತುಂಬಲ್ಪಟ್ಟದಾಗಿ ಅದರಿಂದಲೇ ವಾಕ್ಯಗಳನ್ನು ಇಳಿಸಿದನೆಂಬುದಾಗಿ. The same word that created the heavens and the earth, the same word that creates that shapes the earth, that same word we are reading here even today. ಅದಕ್ಕಾಗಿ ಯಾವುದು ಆಕಾಶವನ್ನ ಭೂಮಿಯನ್ನ ಸೃಷ್ಟಿ ಮಾಡಿದ ವಾಕ್ಯವಾಗಿದೆಯೋ ಅದನ್ನೇ ನೀವುಗಳು ಈ ದಿನದಲ್ಲಿ ಓದುತ್ತಾ ಇದ್ದೇವೆ. The word has all power. ಅದಕ್ಕಾಗಿ ವಾಕ್ಯ ಎನ್ನುವಂಥದ್ದರಲ್ಲಿ ಬಲವಿದೆ. So when you believe the word of God, there is a change that will take place in your life. ನೀವು ವಾಕ್ಯ ಎನ್ನುವಂಥದ್ದನ್ನು ನಂಬುವಾಗ ಕೆಲ ಬದಲಾವಣೆಗಳು ನಿನ್ನೊಳಗೆ ನಡೀತದೆ. Because the word is God himself. ವಾಕ್ಯ ಎನ್ನುವಂಥದ್ದೇ ದೇವರಾಗಿದ್ದಾನೆ. The Bible says in John chapter 1 verse 1, it says,
In the beginning was the Word was with God, and the Word was God. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ, ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. So the Word of God is just not vain words, but it's a word that is filled with power. ವಾಕ್ಯ ಎನ್ನುವಂಥದ್ದು ಬರೀ ಸುಮ್ಮನೆಯೋ ಬರಿದಾಗಿಯೋ ಇದ್ದಂಥದ್ದಲ್ಲ, ಅದು ಶಕ್ತಿಯಿಂದ ತುಂಬಲ್ಪಟ್ಟದ್ದಾಗಿತ್ತು. Hallelujah. 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 Can someone say there is power in the Word of God? ಯಾರಾದರೂ ಹೇಳ್ತೀರಾ ದೇವರ ವಾಕ್ಯದಲ್ಲಿ ಬಲವಿದೆ ಎಂಬುದಾಗಿ? Hallelujah. Hallelujah. Amen. Now today what I want to share is, ನಾನು ಏನನ್ನ ನಿಮ್ಮ ಮಧ್ಯದಲ್ಲಿ ಹಂಚಬೇಕೆಂಬುದಾಗಿದ್ದೇನೆ ಅಂದ್ರೆ, what makes us to be the child of God? ನಾವು ದೇವರ ಮಕ್ಕಳಾಗಿ ಇರಲಿಕ್ಕಾಗಿ ಏನು ಕ್ರಿಯೆಯನ್ನು ಮಾಡ್ತದೆ? See, there are many Christians out there in the world. ಲೋಕದಲ್ಲಿ ಅನೇಕ ಕ್ರೈಸ್ತರಿದ್ದಾರೆ. Everywhere you see, people are calling themselves Christians. They have Christian names. They have cross symbol on their neck. ಲೋಕದಲ್ಲಿ ಅನೇಕ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತ ವ್ಯಕ್ತಿಗಳಿದ್ದಾರೆ. ಅವರ ನಾಮಗಳು ಕೂಡ ಕ್ರೈಸ್ತರ ಹೆಸರುಗಳೇ ಆಗಿವೆ. ಅವರ ಕುತ್ತಿಗೆಯಿಂದ ಅವರು ಹಾಕಿಕೊಂಡಿರುವಂತ ಸರಗಳು ಕೂಡ ಶಿಲುಬೆಯ ಒಂದು ಚಿಹ್ನೆಯನ್ನು ಹಾಕಿಕೊಂಡಿರ್ತಾರೆ. But they do not understand who are they in Christ. ಅವರು ಕ್ರಿಸ್ತನಲ್ಲಿ ಯಾರಾಗಿದ್ದಾರೆ ಎನ್ನುವಂತದ್ದನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ. They just go to church. ಅವರು ಸಭೆಗೆ ಹೋಗ್ತಾರೆ. They come for meetings. ಅವರು ಕೂಟಗಳಿಗೆ ಬರ್ತಾರೆ. And they don't know, and they don't know, they are ignorant about what is written from the Word of God. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎನ್ನುವಂತದರ ಕುರಿತಾಗಿ ಯಾವ ಅರಿವು ಇಲ್ಲದವರಾಗಿ ಅವರು ಕತ್ತಲೆಯಲ್ಲಿ ಇರ್ತಾರೆ. Being born in a Christian family, that doesn't mean you are a child of God. ನೀನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಕಾರಣದಿಂದಲೇ ನೀನು ದೇವರ ಮಗನೆನ್ನುವಂತದ್ದನ್ನು ಸಾಬೀತು ಮಾಡಲಿಕ್ಕೆ ಆಗಲ್ಲ. Just because you have a Christian name, that doesn't mean you are a child of God. ಬರೀ ಕ್ರಿಸ್ತಿಯ ನಾಮಗಳನ್ನ ನೀನು ಹೊಂದಿದವನಾಗಿದ್ದರೆ ಮಾತ್ರವೇ ನೀನು ದೇವರ ಮಗನಾಗಿದ್ದೆ ಎಂಬುದಾಗಿ ಹೇಳಲಿಕ್ಕೆ ಆಗಲ್ಲ. But to become a child of God, there is a condition. ನೀನು ದೇವರ ಮಗನಾಗಿ ಬಾಳಬೇಕಾದ್ರೆ ಕೆಲ ಕ್ರಮಗಳು ಉಂಟು. This condition, when you fulfill, that makes you eligible to become the child of God. ಈ ನಿಯಮಗಳನ್ನ ನೀನು ಪರಿಪಾಲನೆ ಮಾಡುವಾಗ ನೀನು ದೇವರ ಮಗನಾಗಿರಲಿಕ್ಕಾಗಿ ಇವುಗಳು ನಿನ್ನನ್ನು ರೂಪಿಸುತ್ತವೆ. What is that condition? ಏನು ಆ ನಿಯಮಗಳು? When you read John's Gospel, ನೀವು ಯೋಹಾನನ ಬರೆದ ಸುವಾರ್ತೆಯನ್ನು ಓದುವಾಗ chapter 1, 1ನೇ ಅಧ್ಯಾಯ and in verse 12, 12ನೇ ವಾಕ್ಯ. someone can please read. ಯಾರಾದರೂ ನನಗಾಗಿ ಅದನ್ನು ಓದ್ತೀರಾ? ಒಂದು ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. John chapter 1 verse 12. I would like to hear from the Kannada translation. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. Here it says, as many as receive him, he gave the right to become the sons of God to those even who believe in his name. ಅದಕ್ಕಾಗಿ ಇಲ್ಲಿ ನಾವು ವಾಕ್ಯವನ್ನು ನೋಡಿಕೊಳ್ಳುವಾಗ ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. The verse in English, it's not enlightening, but in Kannada it's very much enlightening. ಆಂಗ್ಲ ಭಾಷೆಯಲ್ಲಿ ಅದು ಬಹಳ ಸರಿಯಾದ ಕ್ರಮದಲ್ಲಿ ಪ್ರತಿಬಿಂಬಿಸ್ತಾ ಇಲ್ಲ, ಆದರೆ ಕನ್ನಡದಲ್ಲಿ ಬಹಳ ವ್ಯಕ್ತವಾಗಿ ಹೇಳ್ತಾ ಇದೆ. In English it says, as many as those who receive, he gave the right to become the children of God. ಈ ಆಂಗ್ಲ ಭಾಷೆಯನ್ನು ನಾವು ನೋಡುವುದಾದರೆ ಯಾರೆಲ್ಲ ಆತನ ನಾಮದ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗಲಿಕ್ಕೆ ಅರ್ಹತೆಯನ್ನು ಕೊಟ್ಟರು ಎಂಬುದಾಗಿ ಹೇಳ್ತದೆ. But in Kannada it says adhikara. So adhikara means authority. ಇಲ್ಲಿ ಕನ್ನಡ ಭಾಷೆಯನ್ನು ನೋಡುವಾಗ ಅಧಿಕಾರ ಎಂಬುದಾಗಿ ನೋಡ್ತೇವೆ. The word authority, it is accurate because why? When you receive the word of God, God gives you the right, God gives you the authority, and that authority, as how Jesus has, that authority God has given to his children. ಅದಕ್ಕಾಗಿ ಈ ವಾಕ್ಯದಲ್ಲಿ ನಾವು ಓದಿದ ಹಾಗೆಯೇ ದೇವರ ಮಕ್ಕಳಿಗೆ ದೇವರು ಅಧಿಕಾರವನ್ನು ಕೊಟ್ಟಿರುವವನಾಗಿರ್ತಾನೆ. ಅಧಿಕಾರವನ್ನು ಹೊಂದಿದವನು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದನೋ ಅದೇ ಪ್ರಕಾರವಾಗಿ ನಾನು ನೀವುಗಳು ಮಾಡಲಿಕ್ಕಾಗಿ ಕೊಟ್ಟಿದ್ದಾನೆ. And it says here, in the English translation it says he gave the right to become the sons. The word son is actually not sons, it is called children of God. ಅದಕ್ಕಾಗಿ ಆಂಗ್ಲ ಭಾಷೆಯಲ್ಲಿ ನೋಡುವಾಗ ಅನುಮತಿಯನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತದೆ. ಮಕ್ಕಳು ಎನ್ನುವಂತದರ ಕುರಿತಾಗಿ, ಅಂದರೆ ದೇವರ ಮಕ್ಕಳು ಎನ್ನುವಂತದರ ಪ್ರಬೋಧೆ ಅದು ಕೊಡ್ತದೆ. In Kannada is makkulu. Yeah. So makkulu means children.
Yes. Yes. So in Kannada it's got it right, because in English it says sons. When it says son, it is classified as male gender. God doesn't discriminate whether you're male or female. ಅದಕ್ಕಾಗಿ ಆಂಗ್ಲ ಭಾಷೆಯನ್ನು ನಾವು ಪರಿಶೀಲಿಸುವಾಗ ಅಲ್ಲಿ ಈ ರೀತಿಯಾಗಿ ಹೇಳ್ತದೆ, ಗಂಡು ಮಕ್ಕಳ ಕುರಿತಾಗಿ ನನ್ನ ಮಕ್ಕಳು ಎನ್ನುವುದಾಗಿ ಹೇಳ್ತದೆ. When you say children, it speaks of whole, either male or female. ಮಕ್ಕಳು ಎಂಬುವಂಥದ್ದನ್ನು ಕನ್ನಡದಲ್ಲಿ ನೋಡುವಾಗ ಹೆಣ್ಣು ಮಕ್ಕಳಾಗಿರಬಹುದು, ಗಂಡು ಮಕ್ಕಳಾಗಿರಬಹುದು. So when you receive Jesus, when you believe in Jesus, when you believe that he is the Son of God, he gives you the authority to be his children. ನೀವು ಯಾವಾಗ ಆತನು ದೇವರ ಪುತ್ರನು ಎಂಬುದಾಗಿ ನಂಬಿಕೆ ಇಡ್ತೀರೋ ಅವನ ಮಕ್ಕಳಾಗಲಿಕ್ಕಾಗಿ ಅಧಿಕಾರವನ್ನು ನಿಮಗೆ ಕೊಡ್ತಾನೆ. And not only believe, ಬರೀ ನಂಬುವಂತದ್ದು ಮಾತ್ರವಲ್ಲ. See, when we say believe, it is not just saying, I believe in God the Father Almighty, just saying my words. It's not like that. It's not like that. ನಂಬಿಕೆ ಎನ್ನುವಂಥದ್ದು ಅಂದರೆ ಬರೀ ಬಾಯ ಮಾತಿನಿಂದ ತಂದೆಯಾದ ದೇವರನ್ನು ನಾನು ನಂಬುತ್ತೇನೆ ಎಂಬುದಾಗಿ ಹೇಳುವಂಥದ್ದರ ಕುರಿತಾಗಿ ಮಾತ್ರ ಅಲ್ಲ ಅದು. When you believe, it comes with confession. ನೀನು ನಂಬುವಂಥದ್ದೇ ಅರಿಕೆಯಾಗಿರ್ತದೆ. When you confess, that means you are making a firm stand to what you believe. ನೀನು ಯಾವಾಗ ನಂಬಿರುವಂತದ್ದನ್ನು ಅರಿಕೆ ಮಾಡ್ತೀಯೋ ನಿನ್ನ ನಂಬಿಕೆ ಪ್ರಸ್ತಾಪವಾಗ್ತದೆ. So when you don't confess, that means you're not firm in what you're believing. ನೀನು ಯಾವಾಗ ಅರಿಕೆಯನ್ನು ಮಾಡುವುದಿಲ್ಲವೋ ನೀನು ನಂಬಿರುವಂತದ್ದರಲ್ಲಿ ದೃಢವಾಗೋದಿಲ್ಲ. So when it says believe in Jesus, it means believe in his word. ನೀ ಯೇಸುವನ್ನ ನಂಬು ಎಂಬುದಾಗಿ ಹೇಳುವಂತದ್ದರ ಪದದಲ್ಲಿಯೇ ಯೇಸುವಿನ ವಾಕ್ಯವನ್ನು ನಂಬುವುದರ ಕುರಿತಾಗಿ ಪ್ರಬೋಧಿಸುತ್ತದೆ. And the next part it says even those who receive his name. ಯಾರೆಲ್ಲ ಆತನ ನಾಮವನ್ನ ಹೊಂದಿಕೊಂಡರೋ ಎಂಬುದಾಗಿ ಕೆಳಗಣ ಭಾಗದಲ್ಲಿ ಹೇಳ್ತದೆ. What is the name of God? ಏನು ದೇವರ ನಾಮ? In Revelation chapter 19 verse 13 it says he is clothed with vesture deep in blood and his name is called the word of God. ಅದಕ್ಕಾಗಿ 19ನೇ ಪ್ರಕಟಣೆಯ ಪುಸ್ತಕ 13ನೇ ವಾಕ್ಯದಲ್ಲಿ ಹೇಳ್ತದೆ ರಕ್ತ ಪ್ರೋಕ್ಷಿತನಾದಂತವನನ್ನೇ ಯೇಸು ಕ್ರಿಸ್ತನ ಕುರಿತಾಗಲಿ ಸೂಚಿಸುತ್ತದೆ. In the Old Testament there is no name Jesus is written. ಹಳೆಯ ಒಡಂಬಡಿಕೆಯನ್ನು ನೋಡುವಾಗ ಯೇಸು ಎಂಬುದಾಗಿರುವಂತ ನಾಮವನ್ನು ಪ್ರಸ್ತಾಪ ಮಾಡಿಲ್ಲ. You can search from Genesis right up to Malachi, you will never find the name Jesus. ಆದಿಕಾಂಡದಿಂದ ಮಲಾಕಿಯ ಪ್ರವಾದನೆಯ ಗ್ರಂಥದವರೆಗೆ ಓದಿದ್ರು ಯೇಸು ಎಂಬ ನಾಮವನ್ನು ನೀವು ಓದಲಿಕ್ಕಾಗಲ್ಲ. But you will find in many verses you will see the word, it is mentioned the word of God came to Abraham, the word of God came to Isaac, the word of God came to Jacob. ಅದಕ್ಕಾಗಿ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೇವರ ವಾಕ್ಯವು ಅಬ್ರಹಾಮನಿಗೆ ಬಂತು, ದೇವರ ವಾಕ್ಯವು ಈಸಾಕನಿಗೆ ಬಂತು, ದೇವರ ವಾಕ್ಯವು ಯಾಕೋಬನಿಗೆ ಬಂತು ಎಂಬುದಾಗಿ ನೋಡ್ತೇವೆ. See, the word of God, it is mentioned in the Old Testament, it speaks about Jesus. ದೇವರ ವಾಕ್ಯ ದೇವರ ಮಾತು ಎಂಬುದಾಗಿ ಹೇಳುವಂತದ್ದೇ ಯೇಸುವಿನ ಕುರಿತಾಗಿ ಹಳೆ ಒಡಂಬಡಿಕೆ ಹೇಳ್ತದೆ. In Genesis chapter 15 verse 1 it says that the word of God appeared to Abraham in a vision. ಅದಕ್ಕಾಗಿ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ದೇವರ ವಾಕ್ಯವು ತಾನೇ ಅಬ್ರಹಾಮನಿಗೆ ತನ್ನ ದರ್ಶನದಲ್ಲಿ ಕಾಣಿಸಿತು ಎಂಬುದಾಗಿ ಹೇಳ್ತದೆ. That word of God is Jesus. ಆ ದೇವರ ವಾಕ್ಯವೇ ಯೇಸು. What was Jesus was speaking to Abraham? ಆ ಯೇಸು ಕ್ರಿಸ್ತನು ತಾನೇ ಏನನ್ನು ಅಬ್ರಹಾಮನೊಂದಿಗೆ ಮಾತನಾಡ್ತಾ ಇದ್ದಾನೆ? That you will be the father of many nations. ನೀನು ತಾನೇ ಅನೇಕ ದೇಶಗಳಿಗೆ ತಂದೆಯಾಗಿರ್ತಿ ಎಂಬುದಾಗಿ. That your seed will be blessed. ನಿನ್ನ ಸಂತತಿ ಆಶೀರ್ವಾದವಂತದೆ. In Galatians chapter 3 verse 6 to 10 when we read, ನೀವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯದಿಂದ 10ನೇ ವಾಕ್ಯ ತನಕ ಓದುವಾಗ it says the gospel appeared unto Abraham. ಅಲ್ಲಿ ನಾವು ನೋಡುವಾಗ ಶುಭ ವರ್ತಮಾನ ಎನ್ನುವಂತ ಸುವಾರ್ತೆಯು ಅಬ್ರಹಾಮನಿಗೆ ಕಾಣಿಸಿತು ಎಂಬುದಾಗಿ ಹೇಳ್ತದೆ. How did the gospel appear unto Abraham? ಯಾವ ರೀತಿಯಾಗಿ ಸುವಾರ್ತೆ ಅಬ್ರಹಾಮನ ಮುಂದೆ ಬಂತು? It's by the word of God came in a form of a vision. ಅದಕ್ಕಾಗಿ ವಾಕ್ಯ ಎನ್ನುವಂತದ್ದು ದರ್ಶನದ ರೂಪವಾಗಿ ಅವನ ಮುಂದೆ ಬಂತು. In the Old Testament, ಹಳೆಯ ಒಡಂಬಡಿಕೆಯಲ್ಲಿ the word of God comes in the form of a vision. ವಾಕ್ಯ ಎನ್ನುವಂತದ್ದೇ ದರ್ಶನದ ರೂಪವಾಗಿ ಬಂದು in the dreams, ಕನಸುಗಳಲ್ಲಿ ಬಂದು or some revelation, ಅಥವಾ ಕೆಲ ಪ್ರಕಟಣೆಗಳಲ್ಲಿ ಬಂದು. but this day ಆದರೆ ಇಲ್ಲಿ the word of God comes ದೇವರ ವಾಕ್ಯ ಎನ್ನುವಂತದ್ದು ಬರ್ತಾ ಇರುವಂತದ್ದು in a form of preaching, ಅದು ಸಂದೇಶದ ರೂಪವಾಗಿ, in a form of book called Holy Bible. ಪರಿಶುದ್ಧ ದೇವರ ವಾಕ್ಯ ಎನ್ನುವಂತದರ ಮೂಲಕವಾಗಿ. Now the word Bible is not in the Bible at all. So the word Bible is not in the Bible at all. ಬೈಬಲ್ ಎಂಬುದಾಗಿ ಇರುವಂತ ಪದ ಅಂದರೆ ಸತ್ಯವೇದ ಎನ್ನುವಂತ ಪದ ಸತ್ಯವೇದದ ಒಳಗೆ ಇಲ್ಲ. The word Bible was constructed, was instituted by the Western scholars.
ಅದಕ್ಕಾಗಿ ಕೆಲವು ವೇದ ಪಂಡಿತರುಗಳ ಮೂಲಕವಾಗಿ ಸತ್ಯ ವೇದ ಎನ್ನುವಂತದರ ಹೆಸರು ಕೊಡಲ್ಪಡ್ತು. You don't find the word Bible in the word of God, but you find the word called scriptures. ಅದಕ್ಕಾಗಿ ಸತ್ಯವೇದದಲ್ಲಿ ಈ ಬೈಬಲ್ನಲ್ಲಿ ಬೈಬಲ್ ಎಂಬುವಂತ ಒಂದು ಪದ ಎಲ್ಲಿಯೂ ಇಲ್ಲ, ಆದರೆ ದೇವರ ವಾಕ್ಯ ಎನ್ನುವಂತದ್ದು ಬರೆಯಲ್ಪಟ್ಟಿದೆ. In the book of Daniel chapter 10 verse 21 it says, ದಾನಿಯೇಲನ ಪ್ರವಾದನೆಯ ಗ್ರಂಥದಲ್ಲಿ 10ನೇ ಅಧ್ಯಾಯ 21ನೇ ವಾಕ್ಯ ಹೇಳ್ತದೆ, it says, I will tell you what is noted in the scripture of truth. I will tell you what is noted in the scripture of truth. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಯಾವುದನ್ನ ಅವರು ಆಯ್ಕೆ ಮಾಡಿದ್ದಾರೋ ಅದು ತೋರಿಸಲ್ಪಡುತ್ತದೆ ಎಂಬುದಾಗಿ ಹೇಳ್ತದೆ. So the word scripture has a lot of meaning behind it. ಅದಕ್ಕಾಗಿ ವಾಕ್ಯ ಅಥವಾ ವಚನ ಎನ್ನುವುದಕ್ಕೆ ಬಹಳ ಅರ್ಥಗಳುಂಟು. The word scripture comes from the word script. ವಾಕ್ಯ ಎನ್ನುವಂತದ್ದು ಅಕ್ಷರಗಳ ಮೂಲಕವಾಗಿ ಹೊರಬರ್ತದೆ. Like script, like movie scripts, and when you before you go and act or you're going to play a role in a movie, they will give you a script for you to memorize. ಅದಕ್ಕಾಗಿ ಯಾವುದಾದರೂ ಚಲನಚಿತ್ರಗಳಲ್ಲಿ ಅಭಿನಯವನ್ನ ಮಾಡಬೇಕು ಅಂದ್ರೆ ಅಭಿನಯವನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಹಾಳೆಯಲ್ಲಿ ಬರ್ಕೊಡ್ತಾರೆ, ನೀವು ಯಾವ ಪಾತ್ರಗಳನ್ನ ಮಾಡಬೇಕೆಂಬುದಾಗಿ. So based on that script, that is how the actors will play a role, and that is how the actors will begin their acting. ಅದಕ್ಕಾಗಿ ಅದರಲ್ಲಿ ಬರೆದಿರುವಂತ ಅದೇ ಪ್ರಕಾರವಾಗಿಯೇ ನಾಯಕ ನಾಯಕಿಯರು ಅದರಲ್ಲಿ ತಕ್ಕ ಹಾಗೆ ಅಭಿನಯವನ್ನು ಮಾಡಿ ತೋರಿಸ್ತಾರೆ. So script it's a given a direction by the director. ಅದಕ್ಕಾಗಿ ಅವರು ಬರೆದು ಕೊಡುವಂತ ಆ ಒಂದು ಸ್ಕ್ರಿಪ್ಟೇ ನಾವು ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡಬೇಕೆಂಬುದಾಗಿ ದರ್ಶಕರ ಮೂಲಕವಾಗಿ ಕೊಡಲ್ಪಡುತ್ತದೆ. But scripture is different from script. ಅಲ್ಲಿ ಇರುವಂತ ಅವರು ಬರೆದು ಕೊಡುವುದಕ್ಕಿಂತಲೂ ವಾಕ್ಯ ಎನ್ನುವಂಥದ್ದು ಬಹಳ ವ್ಯತ್ಯಾಸವಾಗಿರ್ತದೆ. Scripture is not only a written script given by God. ಬರೀ ದೇವರಿಂದ ಕೊಡಲ್ಪಟ್ಟಂತ ಮಾತುಗಳನ್ನು ಬರೆದಿರುವಂತದ್ದೇ ಅಲ್ಲ ಈ ವಾಕ್ಯ. It is a script that will place in your heart. ಅಲ್ಲಿ ಬರೆದಿರುವಂತ ಪ್ರತಿ ಒಂದೊಂದು ಕ್ರಿಯೆಯು ನಿನ್ನ ಹೃದಯದ ಒಳಗೆ ಪ್ರಸಾದಿಸುವಂತದೇ ಆಗಿರ್ತದೆ. That is why when you read the Bible, when you meditate the word of God sticks into your mind. ಅದಕ್ಕಾಗಿ ದೇವರ ವಾಕ್ಯಗಳನ್ನು ನೀವು ಓದಿಕೊಳ್ಳುವಾಗ ನಿಮ್ಮ ತಲೆ ಮೆದುಳಿನ ಒಳಗೆ ಅದು ಅಂಟಿಕೊಳ್ಳುತ್ತದೆ. When you study some school books, ನೀವು ಕೆಲವು ಶಾಲೆಯ ಪಠ್ಯ ಪುಸ್ತಕಗಳನ್ನು ಓದುವಾಗ it may be useful for your exams. ಅದು ನಿಮಗೆ ಪರೀಕ್ಷೆಗಾಗಿ ಉಪಯುಕ್ತವಾಗಬಹುದು. It may be useful for attending some interviews. ನೀವು ಕೆಲವು ಇಂಟರ್ವ್ಯೂಗಳಿಗೆ ಅಟೆಂಡ್ ಆಗಲಿಕ್ಕಾಗಿ ಅದು ಉಪಯುಕ್ತವಾಗಬಹುದು. But once the exams or the interview is over, ಎಲ್ಲ ಪರೀಕ್ಷೆಗಳು ಅಥವಾ ಇಂಟರ್ವ್ಯೂಗಳು ಮುಗಿದ ನಂತರ we tend to forget. ನಾವು ಅದನ್ನ ಮರೆತು ಹೋಗ್ತೇವೆ. We can't remember what we have learned 5 years ago. 5 ವರ್ಷದ ಹಿಂದೆ ಏನನ್ನ ಕಲ್ತ್ವೋ ಅದನ್ನ ನಾವು ಜ್ಞಾಪಕ ಮಾಡ್ಕೊಳ್ಳೋಕೆ ಆಗಲ್ಲ. I remember I used to study a lot of books. ನಾನು ಬಹಳ ಜ್ಞಾಪಕ ಇಟ್ಕೊಂಡಿದ್ದೆ, ನಾನು ಬಹಳ ಪುಸ್ತಕಗಳನ್ನು ಓದ್ತಾ ಇದ್ದೆ during my college days. ನಾನು ಕಾಲೇಜಿನಲ್ಲಿ ಓದ್ತಾ ಇರುವಾಗ. But today I can't remember what I've studied in the books that I studied during my college days. ಆ ಕಾಲೇಜಿನ ಸಮಯದಲ್ಲಿ ಇವರು ಓದಿದಂತ ಪುಸ್ತಕಗಳನ್ನು ಈಗ ಇವ್ರ ಕೈಲಿ ಜ್ಞಾಪನ ಮಾಡ್ಕೊಳ್ಳೋಕೆ ಆಗಲ್ಲ. Because it is just a script. That script is not engraved into our heart. ಆ ಓದಿದಂತ ಆ ಒಂದು ಪಠ್ಯ ಪುಸ್ತಕದಲ್ಲಿ ಇದ್ದಂತ ಯಾವುದು ಕೂಡ ನಮ್ಮ ಹೃದಯದೊಳಗೆ ಉಣಲ್ಪಟ್ಟಿಲ್ಲ, ಬರೆಯಲ್ಪಟ್ಟಿಲ್ಲ. But the scripture is a written word. When we read, when we meditate, the word of God will be written in our hearts. ಅದಕ್ಕಾಗಿ ದೈವ ಪ್ರೇರಿತವಾಗಿ ಬರೆಯಲ್ಪಟ್ಟಂತ ಈ ದೇವರ ವಾಕ್ಯವನ್ನ ಓದುವಾಗ ಇದು ನಮ್ಮ ಹೃದಯದ ಒಳಗೆ ನಾಟ್ತದೆ. For example, when you read the words called in Psalms 23 verse 1, it says the Lord is my shepherd. ನೀವು ಕೆಲವು ಉದಾಹರಣೆಗಳಿಗಾಗಿ ಹೇಳ್ತೇನೆ. ಕೀರ್ತನೆ 23 1ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಯೆಹೋವನು ನನಗೆ ಕುರುಬನು. So you read that just once. ಅದನ್ನ ಯಾವಾಗಾದ್ರೂ ಒಂದ್ಸರಿ ಓದಿರ್ತೀರಿ. But when the time comes when you are in danger, ನೀವು ಯಾವಾಗ ಅಪಾಯದಲ್ಲಿ ಇರ್ತೀರೋ suddenly the word just flash into your mind. ತಕ್ಷಣವೇ ಆ ವಾಕ್ಯ ಎನ್ನುವಂಥದ್ದು ನಿನ್ನ ಬುದ್ಧಿಮಂಡಲದಲ್ಲಿ ಆದು ಬರ್ತದೆ. That is the power of the word of God. That is scripture. ಅದಕ್ಕಾಗಿ ಆ ವಾಕ್ಯದಲ್ಲಿ ಇರುವಂತ ಶಕ್ತಿ ಅದಾಗಿದೆ, ಅದೇ ವಾಕ್ಯ ಎನ್ನುವಂತದ್ದಾಗಿದೆ. So when we read the scripts of God, it will be engraved in our hearts, in our mind, and it will play in our minds when we are facing difficulties, when we are facing problems. ನಾವು ಕೆಲ ಸಮಸ್ಯೆಗಳನ್ನ, ಕೆಲ ತೊಂದರೆಗಳನ್ನ ಎದುರಿಸುತ್ತಿರುವಂತ ಸಂದರ್ಭಗಳಲ್ಲಿ ಓದಿರುವಂತ ವಾಕ್ಯಗಳು ತಾನೇ ಮುಂದಕ್ಕೆ ಬರುವಂತವುಗಳಾಗಿರ್ತದೆ. ಅದು ನಮ್ಮ ಹೃದಯದಲ್ಲಿ ನಾಟಿಕೊಂಡಿರುವಂತದ್ದು ಆಗಿರ್ತದೆ. So that by this word, by the word of God is able to save us. ದೇವರ ವಾಕ್ಯದ ಮೂಲಕವಾಗಿಯೇ ದೇವರು ನಮ್ಮನ್ನ ರಕ್ಷಿಸಲಿಕ್ಕೆ ಆಗ್ತದೆ. What you study in college doesn't come into your mind.
When you're in difficulties, what studies in your school or in your college, it doesn't play in your mind. ಯಾವ ಕಷ್ಟ ಸಂಕಟಗಳ ಮಧ್ಯದಲ್ಲಿರುವಾಗ ನೀನು ಕಾಲೇಜಿನಲ್ಲಿ ಓದಿದಂತ ಯಾವ ಪಠ್ಯ ಪುಸ್ತಕದ ಮಾತುಗಳು ನಿನಗೆ ಜ್ಞಾಪನ ಬರ್ತದೆ. Perhaps what you study in school, high school, it doesn't play in your mind. ಇನ್ನು ಈಗ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದುವಂತದ್ದು ಯಾವುದು ನಿನ್ನ ಮುಂದೆ ಬರಲ್ಲ. But the word of God is the one that will play in your mind. ದೇವರ ವಾಕ್ಯ ಎನ್ನುವಂಥದ್ದು ಮಾತ್ರವೇ ನಿನ್ನ ಮನದಲ್ಲಿ ಅದು ಬೇರೂರಿರುವಂತದ್ದಾಗಿ ಕ್ರಿಯೆ ಮಾಡುವಂತದ್ದಾಗಿರುತ್ತದೆ. The word of God is designed for every human beings to follow and to obey. ಅದಕ್ಕಾಗಿ ದೇವರ ವಾಕ್ಯ ಎನ್ನುವಂಥದ್ದು ಸಕಲ ಮಾನವರಲ್ಲಿಯೂ ಚಿತ್ರಿಸಲ್ಪಟ್ಟು ಅದನ್ನ ಅವನು ತಾನೇ ಅದನ್ನ ವಿಧೇಯನಾಗಿ ಬದುಕುವುದರ ಕುರಿತಾಗಿ ಮಾತನಾಡ್ತದೆ. Many Christians, many people are so called Christians. They go to church, they come to church on Sundays, but they don't believe what is God is saying from the word of God. ಅನೇಕರು ತಾನೇ ತಮ್ಮನ್ನು ತಾವು ಕ್ರೈಸ್ತರುಗಳು ಎಂಬುದಾಗಿ ಹೇಳಿಕೊಂಡು ಸಭೆಗಳಿಗೆ ಹೋಗುತ್ತಾರೆ ಬರುತ್ತಾರೆ, ಆದರೆ ವಾಕ್ಯ ಏನು ಹೇಳ್ತದೆ ಎನ್ನುವಂತದ್ದನ್ನು ಅರ್ಥ ಮಾಡಿಕೊಂಡಿಲ್ಲ. They are just like Sunday Christian, ಭಾನುವಾರ ಕ್ರೈಸ್ತ. ಅವರು ಯಾವ ರೀತಿಯಾಗಿರ್ತಾರೆ ಅಂದ್ರೆ ಭಾನುವಾರದ ಕ್ರೈಸ್ತರೋಪಾದಿಯಲ್ಲಿ ಇರ್ತಾರೆ. Just come on Sunday and just listen to sermon and then wait for the closing prayer. ಅವರು ಬಂದು ವಾಕ್ಯವನ್ನ ಕೇಳ್ತಾರೆ, ಅದಾದ ನಂತರ ಕಾಯ್ತಾ ಇರ್ತಾರೆ ಯಾವಾಗ ಮುಕ್ತಾಯದ ಪ್ರಾರ್ಥನೆ ಆಗ್ತದೆ ಎಂಬುದಾಗಿ. Some people cannot sleep in the church, so they come to church to sleep. ಕೆಲವರು ತಾನೇ ಮನೆಗಳಲ್ಲಿ ನಿದ್ರೆ ಮಾಡಲಿಕ್ಕೆ ಆಗಲ್ಲ ಎಂಬುದಾಗಿ ಅಂದ್ಕೊಂಡು ಸಭೆಗೆ ಬಂದು ನಿದ್ದೆ ಮಾಡ್ತಾರೆ. I remember about 5 years ago, ನಾನು ನೆನಪಿಸಿಕೊಂಡಿದ್ದೇನೆ 5 ವರ್ಷದ ಹಿಂದೆ I was called to read the word of God in a Roman Catholic church. ನಾನು ದೇವರ ವಾಕ್ಯವನ್ನು ಓದಲಿಕ್ಕಾಗಿ ರೋಮನ್ ಕೆಥೋಲಿಕ ಸಭೆಯಲ್ಲಿ ಕರೆಯಲ್ಪಟ್ಟೆ. They gave me a verse for me to read. ಅವರು ನನಗೆ ಒಂದು ವಾಕ್ಯವನ್ನು ಓದಲಿಕ್ಕಾಗಿ ಕೊಟ್ಟರು. So it's nothing wrong. So because for me the word of whenever there's an opportunity for me to read the word of God or to share the word of God, I will go for it. ನನಗೆ ವಾಕ್ಯವನ್ನು ಓದುವಂತ ಅವಕಾಶ ಎಲ್ಲಿ ಯಾವ ರೀತಿಯಾಗಿ ಲಭ್ಯವಾದರೂ ನಾನು ಅದಕ್ಕೆ ಮುಂದಕ್ಕೆ ಹೋಗ್ತೇನೆ. So when I went there, I read the word of God out loud. ನಾನು ಅಲ್ಲಿ ದೇವರ ವಾಕ್ಯವನ್ನ ಶಬ್ದ ಎತ್ತಿ ಓದಿದೆ. It was in a morning service at 6 a.m. ಅದು ಬೆಳಗಿನ 6 ಗಂಟೆಯ ಒಂದು ಆರಾಧನೆಯಲ್ಲಿ ಆಗಿತ್ತು. Most of Malaysians they sleep late at night. ಮಲೇಷ್ಯಾ ದೇಶದಲ್ಲಿರುವಂತ ಅನೇಕರು ರಾತ್ರಿಯ ಸಮಯದಲ್ಲಿ ಲೇಟ್ ಆಗಿ ಮಲ್ಕೊಳ್ತಾರೆ. So when they come to church, they come half dead. Okay. Half dead. Sleep. ಓಕೆ. ಅನೇಕರು ಅಲ್ಲಿಗೆ ಬರುವಾಗ ಅವರು ಅರ್ಧಬರ್ಧ ನಿದ್ರೆಯನ್ನು ಹೊತ್ಕೊಂಡು ಅಲ್ಲಿಗೆ ಬರ್ತಾರೆ. Some of them would be snoring. ಕೆಲವರು ಸಭೆಯಲ್ಲಿ ಬಂದು ಗೊರಕೆಯನ್ನು ಹೊಡಿತಾ ಇರ್ತಾರೆ. Some of them eyes will be closed. ಕೆಲವರ ಕಣ್ಗಳು ಮುಚ್ಚಲ್ಪಟ್ಟಿರ್ತದೆ. Some of them eyes closed but their mouths are open wide. ಆದರೆ ಕೆಲವರ ಕಣ್ಣುಗಳು ಮುಚ್ಚಲ್ಪಟ್ಟದಾಗಿದ್ರು like even an ants or a frog can go inside the mouth. ಅವರು ಬಾಯಿಗಳನ್ನು ತೆರೆದಿರುವಂತ ಕಾರಣದಿಂದ ನೊಣಗಳು ಒಳಗೋಗಿ ಹೊರಗೆ ಬರ್ತದೆ. That's how big they open their mouth. ಆ ರೀತಿಯಾಗಿ ದೊಡ್ಡದಾಗಿ ಅವರು ಬಾಯಿಗಳನ್ನು ತೆರೀತಾರೆ. When I begin to read the word of God out loud, ನಾನು ಯಾವಾಗ ದೇವರ ವಾಕ್ಯವನ್ನ ಶಬ್ದವೆತ್ತಿ ಓದಲಿಕ್ಕೆ ಪ್ರಾರಂಭಿಸಿದ್ನೋ, and I said this is the word of God, ನಾನು ಹೇಳಿದೆ ಇದು ದೇವರ ವಾಕ್ಯ. Suddenly all of them got up. ಕೆಲವರೆಲ್ಲ ಹಾಗೆ ತಕ್ಷಣ ಎದ್ದು ಬಿಟ್ರು. All of them got up and they got themselves alert. ಅವರು ತಾನೇ ಜೋರಾಗಿ ಓದಿದ ತಕ್ಷಣ ಎಲ್ಲರೂ ಎಚ್ಚರವಾಗಿ ತಮ್ಮನ್ನು ತಾವೇ ಎಚ್ಚರಿಸಿಕೊಂಡ್ರು. After the service, ಸಭೆ ಆರಾಧನೆ ಮುಗಿದಾಗ one lady in the church scolded me. ಸಭೆಯಲ್ಲಿರುವಂತ ಒಂದು ಹೆಂಗಸು ಬಂದು ನನ್ನ ಬೈದ್ಲು. Every Sunday morning we used to sleep in the church. ನಿನಗೆ ಗೊತ್ತಾ ಎಲ್ಲ ಭಾನುವಾರದ ಬೆಳಗಿನ ಸಮಯ ಆಲಯದಲ್ಲಿ ಬಂದು ಮಲಗ್ತಿದ್ವಿ. But ever since when they call you to read the word of God, you have woke me up from sleep. ಅವರು ನಿನ್ನನ್ನ ವಾಕ್ಯ ಓದಲಿಕ್ಕೆ ಕರೆದ ತಕ್ಷಣವೇ ನೀನು ನನ್ನನ್ನು ನಿದ್ದೆಯಿಂದ ಎಬ್ಬಿಸ್ಬಿಟ್ಟೆ. Church is not a sleeping pills. ಅದಕ್ಕಾಗಿ ಸಭೆ ಎನ್ನುವಂಥದ್ದು ಮಲಗುವಂತ ಸ್ಥಳವಲ್ಲ. It is a place where you receive the teaching, where you receive the doctrine, where you receive the spiritual food. ಅದಕ್ಕಾಗಿ ಸಭೆ ಎನ್ನುವಂಥದ್ದು ನೀನು ಆತ್ಮಿಕವಾಗಿ ಹೊಂದಿಕೊಳ್ಳುವಂತ ಆಹಾರದ ಸ್ಥಳವಾಗಿದೆ ಅಥವಾ ಆ ದೇವರ ವಾಕ್ಯಗಳನ್ನು ನಿನಗೆ ಕಲಿಸಿಕೊಡುವಂತ ಸ್ಥಳವಾಗಿದೆ. In 2 Timothy chapter 3 verse 16 it says all scripture are given by the inspiration of God. ಅದಕ್ಕಾಗಿ 2 ತಿಮೋಥಿ 3:16 ಪ್ರಕಾರವಾಗಿ ನೋಡ್ತದೆ ದೇವರ ಆತ್ಮನ ಪ್ರೇರಿತವಾಗಿಯೇ ಎಲ್ಲ ವಾಕ್ಯಗಳು ಕೊಡಲ್ಪಟ್ಟಿವೆ. And is profitable for doctrine, for reproof, for correction, for instruction in righteousness. ಅದಕ್ಕಾಗಿಯೇ ನೀತೀಕರಣದ ಮೂಲಕವಾಗಿ ತಿದ್ದುಪಾಟಿಗೂ ಸಕಲ ಕ್ರಮಗಳಿಗೂ ಅದು ಅನುಮತಿಯನ್ನು ಕೊಡುವಂತದ್ದಾಗಿರುತ್ತದೆ. For what reason? ಏನ್ ಕಾರಣ? He doesn't say for a man to become a Christian, for a man to become a child of God, but it says that the man of God may be perfect,
thoroughly equipped for every good work. ಅದಕ್ಕಾಗಿ ಬರೀ ಕ್ರೈಸ್ತನೆಂಬುದಾಗಿ ಪಟ್ಟವನ್ನು ಹೊಂದಿಕೊಳ್ಳಲಿಕ್ಕಾಗಿ ಅಲ್ಲ, ಅದು ಅವನು ತಾನೇ ಒಳ್ಳೆಯ ಒಬ್ಬ ಕ್ರೈಸ್ತನಾಗಿ ಅವನು ಬೆಳೆಯಲಿಕ್ಕಾಗಿ ಅದು ಆತ್ಮ ಪ್ರೇರಿತವಾಗಿ ಬರ್ತದೆ. So the scripture is given by the inspiration of God. ಅದಕ್ಕಾಗಿ ದೇವರ ವಾಕ್ಯ ಎನ್ನುವಂಥದ್ದು ದೇವ ಪ್ರೇರಿತವಾಗಿ ಕೊಡಲ್ಪಟ್ಟಿರುವಂಥದ್ದು. When you say the scripture is given by the inspiration of God, means ನೀವು ಯಾವಾಗ ದೇವರ ವಾಕ್ಯ ದೇವ ಪ್ರೇರಣೆಯಿಂದ ಕೊಡಲ್ಪಟ್ಟಿದೆ ಅನ್ನುವಂಥದ್ದನ್ನು ನೋಡ್ತಿರೋ, the word inspired actually means God breathed. ಅದು ಪ್ರೇರಣೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡುವಾಗ ದೇವರು ಉಸಿರುತ್ತಿರುವಂಥದ್ದನ್ನು, ಅಂದರೆ ತನ್ನ ಶ್ವಾಸವನ್ನ ಬಿಡುತ್ತಿರುವಂಥದ್ದನ್ನು ನೋಡ್ತೇವೆ. As God breathed the spirit into the man of God, that the man of God began to write the scripture. ದೇವರು ಯಾವಾಗ ತನ್ನ ಆ ಜೀವಶ್ವಾಸವನ್ನು ಊದಿದನೋ, ಮನುಷ್ಯನು ತಾನೇ ಆತನು ಊದಿದಂಥದ್ದನ್ನ ವಾಕ್ಯ ರೂಪವಾಗಿ ಬರೆದನು. The Bible says in 2 Peter chapter 1 verse 21. ಅದಕ್ಕಾಗಿ 2 ಪೇತ್ರ 1:21 ನಾವು ನೋಡ್ತೇವೆ, the word of God is given by the movement of the Holy Ghost through the prophets. ಅದಕ್ಕಾಗಿ ಪರಿಶುದ್ಧಾತ್ಮನ ಮೂಲಕವಾಗಿಯೇ ದೇವರ ವಾಕ್ಯವು ಪ್ರವಾದಿಗಳ ಮೂಲಕ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. It is like how it's when you write something, ಅದು ಯಾವ ರೀತಿ ಅಂದ್ರೆ, ನೀನು ಏನಾದರೂ ಬರೆಯುವಾಗ you use a pen to write. ನೀನು ಪೆನ್ ಅನ್ನು ಉಪಯೋಗಿಸ್ತೀಯ ಬರೆಯಲಿಕ್ಕೆ. So when you write out a pen, it is not the pen that is writing. ನೀನು ಬರೆಯುವಂತ ಸಂದರ್ಭದಲ್ಲಿ ಪೆನ್ ಮಾತ್ರನೇ ಬರಿತಾ ಇಲ್ಲ, it is you are the one that is writing. ನೀನೇ ಬರೆಯುವವನಾಗಿರ್ತೀಯ. But the pen is just an instrument or just a vessel for you to write something. ಪೆನ್ ಎನ್ನುವಂಥದ್ದು ಬರೀ ನೀನು ಬರೆಯಲಿಕ್ಕೆ ಬೇಕಾದಂತ ಒಂದು ಉಪಕರಣ ಅಥವಾ ಆಯುಧ ಮಾತ್ರವೇ. Sometimes, when we write something, it is not we are the ones who write, but it is not the pen that is writing, but it is we are the ones who write, and the pen is an instrument for us to write. ಅದಕ್ಕಾಗಿ ಕೆಲ ವೇಳೆಗಳಲ್ಲಿ ಏನನ್ನಾದರೂ ಬರೆಯುವಾಗ ಪೆನ್ ಅಲ್ಲ ಬರೆಯುವಂಥದ್ದು, ಅದನ್ನು ಬರೆಯುವವರು ನಾವಾಗಿದ್ದೇವೆ, ಆದರೆ ಪೆನ್ನು ನಾವು ಬರೆಯಲಿಕ್ಕಾಗಿ ಒಂದೇ ಒಂದು ಆಯುಧವಾಗಿರ್ತದೆ ಅಷ್ಟೇ. Same way, God uses men. God uses men. The man is like an instrument, but the one who writes, the one who gives the word is God himself. ಅದಕ್ಕಾಗಿ ದೇವರು ತಾನೇ ವಾಕ್ಯವನ್ನ ಹೇಳುವಾಗ ಮನುಷ್ಯನು ಒಂದು ಉಪಕರಣವಾಗಿರ್ತಾನೆ ಅಷ್ಟೇ. ದೇವರು ತಾನೇ ಹೇಳುವಂತದ್ದು, ದೇವರು ತಾನೇ ಬರೆಸುವಂತದ್ದಾಗಿರ್ತದೆ ದೇವರ ವಾಕ್ಯ. That is why there is no mistakes in the word of God. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಯಾವುದು ತಪ್ಪಿ ಹೋಗಿಲ್ಲ. Every words of man there is mistakes. ಎಲ್ಲ ಮನುಷ್ಯನ ಮಾತುಗಳಲ್ಲಿಯೂ ತಪ್ಪುಗಳು ಉಂಟು. Today, even in many books today, you see there are many mistakes. ನೀವು ಅನೇಕ ಪುಸ್ತಕಗಳನ್ನು ನೋಡೋದಾದ್ರೆ ಅದರಲ್ಲಿ ಅನೇಕ ತಪ್ಪುಗಳನ್ನು ನಾವು ಕಂಡುಹಿಡಿಯಬಹುದು. But there is only one book that there is no that doesn't has mistakes. ಆದರೆ ಒಂದೇ ಒಂದು ಪುಸ್ತಕದಲ್ಲಿ ಮಾತ್ರವೇ ಯಾವ ತಪ್ಪುಗಳನ್ನು ಕಂಡುಹಿಡಿಯಲಿಕ್ಕೆ ಆಗಲ್ಲ. There is one book in the world that says that the word is truth. ಅದಕ್ಕಾಗಿ ಒಂದೇ ಒಂದು ಪುಸ್ತಕದಲ್ಲಿ ಮಾತ್ರವೇ ಈ ರೀತಿಯಾಗಿ ಲಿಖಿತವಾಗಿರುವಂತದ್ದು, ಆ ಪುಸ್ತಕವೇ ಸತ್ಯವಾದಂತದ್ದು ಎಂಬುದಾಗಿ. That book is none other than the Holy Scripture. ಅದು ಪರಿಶುದ್ಧವಾದಂತ ದೇವರ ವಾಕ್ಯವಲ್ಲದೆ ಬೇರೆ ಯಾವುದೂ ಅಲ್ಲ. It's none other than Holy Scripture. ಅದು ಈ ಪರಿಶುದ್ಧವಾದಂತ ವಾಕ್ಯದಿಂದಲ್ಲದೆ ಬೇರೆ ಯಾವುದೂ ಅಲ್ಲ. ಅದು many Christians, they treat the Bible as a sometime affair where they only bring the Bible when it comes to church. ಅವರು ಅನೇಕ ಕ್ರೈಸ್ತರು ಮಾಡುವಂತ ಕೆಲಸ ಏನು ಅಂತಂದ್ರೆ, ಆಲಯಕ್ಕೆ ಬರುವಾಗ ಮಾತ್ರವೇ ಅವರು ಬೈಬಲ್ನ ತಗೊಂಡ್ಬರ್ತಾರೆ. Only on Sunday the Bible is open, but the rest of the days the Bible will be kept in the storeroom. ಬರೀ ಭಾನುವಾರದ ಸಮಯದಲ್ಲಿ ಮಾತ್ರವೇ ಸತ್ಯವೇದ ಹೊರಗಡೆ ಬರ್ತದೆ, ಅದಾದ ನಂತರ ತಗೊಂಡೋಗಿ ಧೂಳಿಡಿಯುವಂತ ಕಬೋರ್ಡ್ ನಲ್ಲಿ ಇಡ್ತೇವೆ. When it comes to Sunday morning, ನಾವು ಭಾನುವಾರ ಬರುವಾಗ then they start searching for the Bible. ಆಮೇಲೆ ಹುಡುಕಾಡ್ತಾ ಇರ್ತೀವಿ ಸತ್ಯವೇದ ಎಲ್ಲಿ ಅಂತ. Where is my Bible? ನನ್ನ ಸತ್ಯವೇದ ಎಲ್ಲಿ ಅಂತ ಹುಡುಕಾಡ್ತಾ ಇರ್ತೀವಿ. Then they find the Bible in a dusty condition. ಆಮೇಲೆ ಅವರು ಆ ಸತ್ಯವೇದವನ್ನ ಕಂಡುಹಿಡಿಯುವಂತದ್ದು ಯಾವ ರೀತಿಯಾಗಿರ್ತದೆ ಅಂದ್ರೆ ಧೂಳಿಡಿದಂತ ಕ್ರಮದಲ್ಲಿ. And they will ಆಮೇಲೆ ಅದರ ಧೂಳನ್ನೆಲ್ಲ ಅವರು like this. ಆಮೇಲೆ ಅವರು ಧೂಳನ್ನೆಲ್ಲ ಕೊಡುತ್ತಾರೆ. Then after the Sunday service they will just chuck in the storeroom. ಅದಾದ ನಂತರ ಮತ್ತೆ ತೆಗೆದುಕೊಂಡು ಹೋಗಿ ಅವರು ಅದೇ ಗೋಡೌನ್ನಲ್ಲಿ ಇಡ್ತಾರೆ ಈ ಬೈಬಲ್ನ. See how people how they revere the word of God. ಅದಕ್ಕಾಗಿ ದೇವರ ವಾಕ್ಯವನ್ನು ಯಾವ ಒಂದು ಹಂತದಲ್ಲಿ ಅವರು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ರಿ ನೀವು. They treat like as though it's something cheap. ಅವರು ದೇವರ ವಾಕ್ಯವನ್ನ ಏನೋ ಹೀನ ಎನ್ನುವಂಥದ್ದರಲ್ಲಿ ಅದನ್ನ ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ. The same word of God we read today, the same word of God one day it will judge us. ಅದಕ್ಕಾಗಿ ನಾವು ಓದಿರುವಂತ ಅದೇ ವಾಕ್ಯವು ತಾನೇ ಒಂದು ದಿನದಲ್ಲಿ ಅವರಿಗೆ ನ್ಯಾಯ ತೀರ್ಪನ್ನು ಮಾಡ್ತದೆ. So when a person receives the word of God,
God gives them the right to become the children of God. ಅದಕ್ಕಾಗಿ ಯಾರೆಲ್ಲ ವಾಕ್ಯವನ್ನು ಓದುವವರಾಗಿರ್ತಾರೋ ದೇವರು ತಾನೇ ಅಲ್ಲಿ ಹೇಳುವಂತದ್ದು ಮಕ್ಕಳಾಗುವಂತ ಅವಕಾಶವನ್ನು ಕೊಡ್ತಾನೆ, As you ಅಧಿಕಾರವನ್ನು. begin to study the word of God, ನೀವು ದೇವರ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭಿಸುವಾಗ God gives you a revelation. ದೇವರು ನಿನಗೆ ಪ್ರಕಟಣೆಗಳನ್ನು ಕೊಡ್ತಾನೆ. God gives you an understanding in a place, in a verses where you don't understand. ನೀನು ಅರ್ಥ ಮಾಡಿಕೊಳ್ಳದೆ ಇರುವಂತ ಸ್ಥಳಗಳಲ್ಲಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಕೊಡ್ತಾನೆ. The Bible is a book that will speak by itself. ಸತ್ಯವೇದ ಎನ್ನುವಂಥದ್ದು ತಾನಾಗಿಯೇ ಮಾತನಾಡುವಂತದ್ದಾಗಿದೆ. You know, when I was working, ನಾನು ಕೆಲಸವನ್ನು ಮಾಡ್ತಾ ಇದ್ದಾಗ I used to bring my Bible to my office. ನಾನು ನನ್ನ ಸತ್ಯವೇದವನ್ನ ನನ್ನ ಆಫೀಸ್ಗೆ ತರ್ತಾ ಇದ್ದೆ. Even when I was in college, I bring my Bible to college. ಕಾಲೇಜ್ಗೆ ಹೋಗುವಾಗಲೂ ಕೂಡ ಬೈಬಲ್ನ ತಗೊಂಡು ಹೋಗ್ತಾ ಇದ್ದೆ. Because of that, everybody called me Walking Bible. ಅದಕ್ಕಾಗಿ ಎಲ್ಲರೂ ನನ್ನನ್ನು ಕರಿತಾ ಇದ್ದಂತ ಹೆಸರೇನಂದ್ರೆ ನಡೆದಾಡುವ ಸತ್ಯವೇದ ಅಂತ ಕರಿತಾ ಇದ್ರು. People say this guy is something wrong, something crazy. ಕೆಲವರು ಹೇಳ್ತಾ ಇದ್ರು ಇವನಿಗೆ ಏನೋ ಒಂದ್ ಸ್ವಲ್ಪ ಏನೋ ಒಂಥರ ಹುಚ್ಚು ಎಂಬುದಾಗಿ ಹೇಳ್ತಾ ಇದ್ರು. You should bring magazine, you should bring something, you should bring CDs, and this guy is bringing Bibles. ಯಾವುದಾದರೂ ಮಾಸಪತ್ರಿಕೆಗಳನ್ನು ತೆಗೆದುಕೊಂಡು ಬರುವಂತದ್ದನ್ನ ಬಿಟ್ಟು ಇವನೇನು ಸತ್ಯವೇದವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. Something is wrong with this man. ಈ ಮನುಷ್ಯನಲ್ಲಿ ಏನೋ ಸ್ವಲ್ಪ ತಪ್ಪಿದೆ ಎಂಬುದಾಗಿ ಅನ್ಕೊಳ್ತಾ ಇದ್ರು. But today, those people who say such things, ಆ ರೀತಿಯಾಗಿ ಹೇಳಿದಂತ ಅನೇಕ ಜನರು today their life is in a terrible mess. ಈ ದಿನದಲ್ಲಿ ನಾವು ನೋಡುವಾಗ ಅವರ ಜೀವಿತ ಎನ್ನುವಂಥದ್ದು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿದ ಜೀವಿತವಾಗಿದೆ. But when they look at my life, when they look at my life, ನನ್ನ ಜೀವಿತವನ್ನು ಅವರು ನೋಡುವಾಗ they said, how did you have the ability to go such a thing? You've been going through a lot of tough times, and how did you have the strength to overcome? ಅದಕ್ಕಾಗಿ ನೀನು ಬಹಳ ಸಂಕಷ್ಟದ ಸಮಯದಲ್ಲಿ ಹೋಗಿದೀಯಾ, ಆದ್ರೂ ಕೂಡ ಅದನ್ನ ಜಯಿಸಲಿಕ್ಕೆ ನಿನಗೆ ಯಾವ ರೀತಿ ಬಲ ಬಂತು ಎಂಬುದಾಗಿ ಕೇಳ್ತಾರೆ. There is only one answer, and that is the word of God. ಅಲ್ಲಿ ಇರುವಂತ ಒಂದೇ ಒಂದು ಉತ್ತರ, ಆ ಉತ್ತರವೇ ದೇವರ ವಾಕ್ಯ. Amen. Hallelujah. ಆಮೆನ್. ಹಲ್ಲೆಲೂಯಾ. You see, in heavens, ನೀವು ನೋಡುವಾಗ ಪರಲೋಕದಲ್ಲಿ there is a word of God in heavens. ಪರಲೋಕದಲ್ಲಿ ದೇವರ ವಾಕ್ಯವಿದೆ. In Psalms 119 it says the word of God is settled in heaven. ಅದಕ್ಕಾಗಿ ಕೀರ್ತನೆ 119ರಲ್ಲಿ ಹೇಳ್ತದೆ ದೇವರ ವಾಕ್ಯ ಎನ್ನುವಂತದ್ದು ಪರಲೋಕದಲ್ಲಿ ಇರುವಂತದ್ದಾಗಿದೆ. Which part of heaven? ಯಾವ ಭಾಗದಲ್ಲಿ ಪರಲೋಕದಲ್ಲಿದೆ? In heaven there is three places. ಪರಲೋಕದಲ್ಲಿ ನಾವು ನೋಡುವಾಗ 3 ಭಾಗಗಳುಂಟು. Number 1 is the temple of God. ಮೊಟ್ಟ ಮೊದಲನೇದಾಗಿ ದೇವರ ಆಲಯ. The temple of God in Revelation chapter 11 verse 19 where it says the tabernacle or the temple of God is in heavens. ಅದಕ್ಕಾಗಿ ಪ್ರಕಟಣೆಯ ಪುಸ್ತಕ 19:11 ನೋಡುವಾಗ ಆ ಪರಲೋಕದಲ್ಲಿಯೇ ಆ ಒಂದು tabernacle ಸಮಾಗಮನ ಗೂಡಾರವು ಅಲ್ಲಿ ಇದೆ. So when a person enters heaven, ಯಾವಾಗ ವ್ಯಕ್ತಿ ಪರಲೋಕವನ್ನು ಪ್ರವೇಶ ಮಾಡ್ತಾನೋ, first thing he will enter is the tabernacle. ಮೊಟ್ಟ ಮೊದಲನೇದಾಗಿ ಅವನು ಹೋಗುವಂತ ಸ್ಥಳವೇ ಆ ಸಮಾಗಮನ ಗೂಡಾರದ ಮುಂದೆ ಹೋಗ್ತಾನೆ. There are many people who have said they have seen heaven. ಅನೇಕ ಜನಗಳು ಪರಲೋಕವನ್ನು ನೋಡಿದವರುಂಟು. But none of them say that there is a tabernacle in heaven. ನೋಡಿದಂತವರು ಯಾರು ಕೂಡ ಹೇಳಲಿಲ್ಲ ಅಲ್ಲಿ ಸಮಾಗಮನ ಗೂಡಾರವಿದೆ ಎಂಬುದಾಗಿ. Word of God says there is a tabernacle, there is a temple in heaven where the angels are worshiping there. ಅಲ್ಲಿ ಒಂದು ಸಮಾಗಮನ ಗೂಡಾರವಿದೆ, ಆ ಗೂಡಾರದ ಮುಂದೆ ಯಾವಾಗಲೂ ದೂತರುಗಳು ಆರಾಧಿಸ್ತಾರೆ ಎಂಬುದಾಗಿ ಹೇಳಿಲ್ಲ. The design of tabernacle was the same design that was given to Moses while the children of Israel were in the wilderness. ಆ ಇಸ್ರಾಯೇಲ್ ಜನರು ತಾನೇ ಮರುಭೂಮಿಯ ಮಧ್ಯದಲ್ಲಿ ಇರುವಾಗಲೇ ಮೋಶೆಯ ಮೂಲಕವಾಗಿ ಆ ಸಮಾಗಮನ ಗೂಡಾರದ ಚಿತ್ರಣವನ್ನ ಕೊಡಲಾಗಿದೆ. In Exodus chapter 25 verse 1 to 6, ವಿಮೋಚನ ಕಾಂಡ 25ನೇ ಅಧ್ಯಾಯ 1ರಿಂದ it says God revealed from heaven the design of tabernacle. ಅದಕ್ಕಾಗಿ ಸಮಾಗಮನ ಗೂಢಾರದ ಕುರಿತಾಗಿ ಪರಲೋಕದಿಂದಲೇ ಅದರ ಚಿತ್ರಣವನ್ನು ದೇವರು ತೋರಿಸಿದ್ದಾರೆ. If you see in the tabernacle, first is the outer court. ಅದಕ್ಕಾಗಿ ಆ ಸಮಾಗಮನ ಗೂಢಾರವನ್ನು ನಾವು ಮೊಟ್ಟ ಮೊದಲನೇದಾಗಿ ನೋಡುವಾಗ ಅಲ್ಲಿ ವೇದಿ ಇದೆ. Second is the holy place. ಎರಡನೇದಾಗಿರುವಂತದ್ದೇ ಪರಿಶುದ್ಧವಾದ ಸ್ಥಳ. Third is the most holy place. ಮೂರನೇದಾಗಿರುವಂತದ್ದೇ ಅತಿ ಪರಿಶುದ್ಧ ಸ್ಥಳ. Now there is one place called the most holy place in the tabernacle. ಅಲ್ಲಿ ಆ ಸಮಾಗಮನ ಗೂಡಾರದ ಒಳಗೆ ಅತಿ ಪರಿಶುದ್ಧವಾದ ಸ್ಥಳ ಒಂದಿದೆ. And in that most holy place not everyone can enter. ಆ ಅತಿ ಪರಿಶುದ್ಧವಾದಂತ ಸ್ಥಳಕ್ಕೆ ಎಲ್ಲರೂ ಕೂಡ ಹೋಗ್ಲಿಕ್ಕೆ ಆಗಲ್ಲ. The high priest only goes there once a year. ಪ್ರಧಾನ ಯಾಜಕನು ಮಾತ್ರವೇ ವರ್ಷಕ್ಕೆ ಒಂದು ಬಾರಿ ಹೋಗ್ತಾನೆ. What is so special in that most holy place? ಏನು ಆ ಅತಿ ಪರಿಶುದ್ಧವಾದಂತ ಸ್ಥಳದ ವಿಶೇಷತೆ?
there were few things in the most holy place, but there's one most important thing, that is the Ark of the Covenant. ಅಲ್ಲಿ ನಾವು ನೋಡಿಕೊಳ್ಳುವಾಗ ಅದರಲ್ಲಿ ಪ್ರಾಧಾನ್ಯವಾಗಿ ಇರುವಂತ ಒಂದು ಅಂಶ ದೇವರ ಮಂಜೂಷದ ಪೆಟ್ಟಿಗೆ ಅತಿ ಪರಿಶುದ್ಧ ಸ್ಥಳದಲ್ಲಿದೆ. And in the Ark of the Covenant, what was in the Ark of the Covenant? ಆ ದೇವರ ಮಂಜೂಷದ ಒಳಗಡೆ ಏನಿದೆ? In the Old Testament, inside the Ark of the Covenant, that was where the 2 tables of stone. ಅದಕ್ಕಾಗಿ ಆ ಮಂಜೂಷದ ಒಳಗೆ ಏನಿತ್ತು ಎಂಬುದಾಗಿ ಹಳೆಯ ಒಡಂಬಡಿಕೆ ಹೇಳ್ತದೆ, 2 ಕಲ್ಲುಗಳು ಆಜ್ಞಾವಿಧಿಯನ್ನು ಕೊಟ್ಟಂತವುಗಳಿದ್ವು ಎಂಬುದಾಗಿ. But inside the Ark of Covenant in the heavens, ಅಲ್ಲಿ ಪರಲೋಕದಲ್ಲಿರುವಂತ ಆ ಮಂಜೂಷದ ಒಳಗೆ there is a word of God. ದೇವರ ವಾಕ್ಯ ಇದೆ. And the word of God is stored inside the Ark of Covenant. Word of God is stored inside the Ark of Covenant. ಆ ದೇವರ ಮಂಜೂಷದ ಒಳಗಡೆಯೇ ದೇವರ ವಾಕ್ಯವು ಶೇಖರಿಸಲ್ಪಟ್ಟಿದೆ. So how did the word of God reveal to men? ಮನುಷ್ಯನಿಗೆ ದೇವರ ವಾಕ್ಯ ಯಾವ ರೀತಿಯಾಗಿ ಪ್ರಕಟವಾಯಿತು? The thought of God, the mind of God, ದೇವರ ಯೋಚನೆಯು ಅಥವಾ ದೇವರ ಮನಸ್ಸು being converted into the word of God. ವಾಕ್ಯವಾಗಿ ಪರಿವರ್ತನೆ ಆಯಿತು. And once it is being converted into the word of God, that word being revealed to men. ಯಾವುದು ವಾಕ್ಯವಾಗಿ ಪರಿವರ್ತನೆ ಆಯಿತು, ಪರಿವರ್ತನೆಯಾದಂತದ್ದೇ ಮನುಷ್ಯನಿಗೆ ಪ್ರಕಟವಾಯಿತು. That is why there is a saying, if you want to be creative, then you got to know the creator. ಮೊಟ್ಟ ಮೊದಲನೇದಾಗಿ ನೀನು ಸೃಷ್ಟಿಸಲ್ಪಡುವವನಾಗಬೇಕು ಅಂತಂದರೆ ಸೃಷ್ಟಿಸಿದವನನ್ನು ನೀನು ತಿಳ್ಕೋಬೇಕು. So who is the creator? ಯಾರು ಸೃಷ್ಟಿಸಿದವನು? God is the creator. ದೇವರೇ ಸೃಷ್ಟಿ ಮಾಡಿದವನು. So how can you know the creator? ನೀವು ಯಾವ ರೀತಿಯಾಗಿ ಆ ಸೃಷ್ಟಿಕರ್ತನನ್ನು ತಿಳಿದುಕೊಳ್ಳಬಹುದು? By looking at his word. ಅವನ ವಾಕ್ಯವನ್ನು ನೋಡುವುದರ ಮೂಲಕವಾಗಿ ಮಾತ್ರವೇ. His word will instruct us. ಆತನ ವಾಕ್ಯವು ತಾನೇ ನಮ್ಮನ್ನು ಮಾರ್ಗದರ್ಶಿಸುತ್ತದೆ. His word will teach and guide us. ಆತನ ವಾಕ್ಯವು ತಾನೇ ನಮಗೆ ಕಲಿಸಿಕೊಟ್ಟು ನಮಗೆ ಮಾರ್ಗದರ್ಶನ ಕೊಡುತ್ತದೆ. In the beginning of my ministry, ನನ್ನ ಸೇವೆಯ ಆರಂಭದಲ್ಲಿ I didn't start, I didn't have a church. ನನಗೆ ಸಭೆ ಇರಲಿಲ್ಲ. What I was doing like a tuition class. ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೆ ಅಂದ್ರೆ ಮಕ್ಕಳ ಪಾಠಶಾಲೆ ತರ ಮಾಡ್ತಾ ಇದ್ದೆ, ಸಾಯಂಕಾಲದ ಪಾಠಶಾಲೆ ತರ. And in that class I was teaching them the scripture. ಆ ಒಂದು ಕ್ಲಾಸ್ ನಲ್ಲಿ ನಾವು ಅವರಿಗೆ ದೇವರ ವಾಕ್ಯವನ್ನು ಹೇಳ್ಕೊಡ್ತಾ ಇದ್ವಿ. And the parents used to send their children to me because they believed that if they sent to me, their studies will improve. ಅವರು ನನ್ನ ಬಳಿಗೆ ಅವರ ಮಕ್ಕಳನ್ನ ಕಳಿಸಿಕೊಟ್ರೆ ಅವರ ವಿದ್ಯಾಭ್ಯಾಸ ಹೆಚ್ಚಾಗ್ತದೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಎಂಬುದಾಗಿ ಕಳಿಸ್ತಾ ಇದ್ರು. I didn't teach them anything, but I just teach them the word of God. ಅವರಿಗೆ ಅನೇಕವಾದ ವಿಷಯಗಳನ್ನ ನಾನು ಕಲಿಸ್ಕೊಡ್ತಾ ಇರಲಿಲ್ಲ, ಅವರಿಗೆ ನಾನು ಕಲಿಸ್ಕೊಡ್ತಾ ಇದ್ದಂತೆ ದೇವರ ವಾಕ್ಯ ಮಾತ್ರವೇ. Once the parents came to know that I didn't teach any school subject, but I was teaching the Bible. ಒಂದು ಸಾರಿ ತಂದೆ ತಾಯಿಗಳಿಗೆ ಗೊತ್ತಾಯ್ತು ನಾನು ಅವರಿಗೆ ಪಠ್ಯ ಪುಸ್ತಕದಲ್ಲಿರುವಂತದ್ದನ್ನ ಯಾವುದನ್ನು ಹೇಳ್ಕೊಡ್ತಾ ಇಲ್ಲ, ಬರೀ ಬೈಬಲ್ ಮಾತ್ರ ಹೇಳ್ಕೊಡ್ತಾ ಇದ್ದೇನೆ ಅಂತ ಗೊತ್ತಾಯ್ತು. They were so angry at me and they wanted to stop their children from coming. ಅವರು ನನ್ನ ಮೇಲೆ ಬಹಳ ಕೋಪಗೊಂಡವರಾಗಿ ಅವರ ಮಕ್ಕಳು ನನ್ನ ಬಳಿಗೆ ಟ್ಯೂಷನ್ಗೆ ಬರುವಂತದ್ದನ್ನು ನಿಲ್ಲಿಸಬೇಕೆಂಬುದಾಗಿ ಅನ್ಕೊಂಡ್ರು. And they threatened if my children's studies are not going to be improved, you're going to get it from me. ನನ್ನ ಮಕ್ಕಳ ವಿದ್ಯಾಭ್ಯಾಸ ಒಂದು ಸ್ವಲ್ಪ ಯೋಗ್ಯ ಸ್ಥಿತಿಗೆ ಬರಲಿಲ್ಲ ಅಂದ್ರೆ ನನ್ನಿಂದ ನಿನಗಿದೆ ಅಂತ ಇವರಿಗೆ ನೋಡಿ ಹೇಳ್ತಾ ಇದ್ರು. But the best part was when the results came. ಆದರೆ ಪ್ರಾಮುಖ್ಯವಾದಂತ ಉನ್ನತವಾದ ಅಂಶ ಏನು ಅಂದ್ರೆ ಪರೀಕ್ಷೆಗೆ ಉತ್ತರಗಳು ಬಂದಾಗ people who get D started scoring A's in the exam. ಯಾರೆಲ್ಲ ಎಕ್ಸಾಮ್ ನಲ್ಲಿ ಡಿ ಅನ್ನ ಪಡಿತಾ ಇದ್ರು ಅವರಿಗೆಲ್ಲ ದೇವರು ಎ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. Hallelujah. Hallelujah. People have red marks in their report cards. ಅಲ್ಲಿ ಆ ಜನಗಳ ಆ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಬಂದಂತ ಆ ಒಂದು ಪ್ರಾಮುಖ್ಯ ಅಂಶ ಏನು? People have failed in the exams. ಆ ವ್ಯಕ್ತಿಗಳು ತಾನೇ ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ರು. That when they start reading the word of God, when they start meditating, when I show how the word of God can help daily in their lives, when they begin to follow that, ಅವರಿಗೆ ತಾನೇ ದೇವರ ವಾಕ್ಯವನ್ನು ಹೇಳಿ ದೇವರ ವಾಕ್ಯವನ್ನು ಅವರು ಓದಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರಲ್ಲಿ ಯಾವ ರೀತಿಯಾಗಿ ಕ್ರಿಯೆಯಲ್ಲಿ ಬದಲಾವಣೆ ಬಂತು ನೋಡ್ರಿ. their studies begin to improve. ಅವರ ವಿದ್ಯಾಭ್ಯಾಸ ಮತ್ತೆ ಮೇಲ್ಮಟ್ಟಕ್ಕೆ ಬಂತು. Even not all educated are called by God. ಎಲ್ಲ ವಿದ್ಯಾವಂತರು ದೇವರಿಂದ ಕರೆಯಲ್ಪಟ್ಟವರಲ್ಲ. I don't know how many of you have heard about Smith Wigglesworth. ಎಷ್ಟು ಜನರಿಗೆ ಸ್ಮಿತ್ ವಿಗಲ್ಸ್ವರ್ತ್ ಎಂಬುದಾಗಿರುವ ದೇವ ಸೇವಕನ ಬಗ್ಗೆ ಗೊತ್ತಿಲ್ಲ. If you study about his biodata, ನೀವು ಅವರ ಕುರಿತಾಗಿ ಅವರು ಏನೆಂಬುವಂತದ್ದನ್ನು ಓದೋದಾದ್ರೆ he didn't had a proper education. ಅವರಿಗೆ ಯಾವುದೇ ಪ್ರಾಮುಖ್ಯವಾದಂತ ವಿದ್ಯಾಭ್ಯಾಸ ಇರಲಿಲ್ಲ. He was a second standard dropout. ಅವರು 2ನೇ ತರಗತಿಯನ್ನು ಕೂಡ ಪರಿಪೂರ್ಣ ಮಾಡ್ಲಿಕ್ಕಾಗದೆ ನಿಲ್ಲಿಸಿದವರು. And a plumber.
ಅವರು ಪೈಪಿನ ಕೆಲಸಗಳನ್ನ ಮಾಡ್ತಾ ಇದ್ರು. Even when he got married, his wife has to teach him English. ಅವರು ಮದುವೆ ಆದಾಗ ಆತನ ಹೆಂಡತಿ ಆತನಿಗೆ ಇಂಗ್ಲಿಷ್ ಅನ್ನ ಕಲಿಸ್ತಾ ಇದ್ರು. He was an object of mockery for others. ಬೇರೆಯವರು ಅವರನ್ನು ನೋಡಿ ಹಾಸ್ಯ ಮಾಡಲಿಕ್ಕೆ ಹಾಸ್ಯಾಸ್ಪದವಾದ ವ್ಯಕ್ತಿ ಆಗಿದ್ರು ಅವರು. But in his testimony when he wrote, ಯಾವಾಗ ಅವರು ತಮ್ಮ ಸಾಕ್ಷಿಯನ್ನು ಬರಿತಾ ಇದ್ದಾರೆ, ಅವರು ಬರಿತಾ ಇದ್ದಾರೆ ಈ ರೀತಿಯಾಗಿ, he said, the day when I received the anointing, that was the day God has molded me and God has made me to speak like an educated man. ಯಾವಾಗ ನನ್ನ ಮೇಲೆ ಅಭಿಷೇಕ ಎನ್ನುವಂತದ್ದು ಬಂತು, ವಿದ್ಯಾವಂತನ ಹಾಗೆ ನಾನು ಮಾತನಾಡಲಿಕ್ಕೆ ದೇವರು ನನ್ನನ್ನು ಕ್ರಮಪಡಿಸಿ ನನ್ನನ್ನು ನಡೆಸಿದನು ಎಂಬುದಾಗಿ ಹೇಳಿದ್ರು. When Smith Wigglesworth began to preach in his first sermon, ಸ್ಮಿತ್ ವಿಗಲ್ಸ್ವರ್ತ್ ಎಂಬುದಾಗಿರುವಂತವರು ಪ್ರಪ್ರಥಮವಾಗಿ ದೇವರ ವಾಕ್ಯವನ್ನು ಹಂಚಿದಾಗ everybody was astonished. ಎಲ್ಲರೂ ಕೂಡ ಅಚ್ಚರಿಗೊಂಡ್ರು, ಬೆರಗಾದ್ರು. They said, how this man, I know about him, he's a plumber, he doesn't have a proper education, and look, he can speak good English. ಅಲ್ಲಿ ಅವರು ಹೇಳ್ತಾ ಇರುವಂತದ್ದು, ಈ ಮನುಷ್ಯನಿಂದ ಯಾವ ರೀತಿ ಆಯ್ತು ನನಗೆ ಗೊತ್ತು, ಈ ಮನುಷ್ಯನು ಪೈಪಿನ ಕೆಲಸವನ್ನ ಮಾಡುವಂತವನು, ಆದ್ರೆ ಇವನು ಬಹಳ ಚೆನ್ನಾಗಿ ಇಂಗ್ಲಿಷ್ ಮಾತನಾಡ್ತಾ ಇದ್ದಾನೆ. That is how the power of the word of God. ಅದೇ ದೇವರ ವಾಕ್ಯದಲ್ಲಿರುವಂತ ಶಕ್ತಿ. Little things that God has spoke in his life, that word changed his life. ಯಾವುದೆಲ್ಲ ವಾಕ್ಯವು ಅವರ ಜೀವಿತದಲ್ಲಿ ಮಾತನಾಡ್ತೋ ಅವರ ಜೀವಿತವನ್ನು ಅದು ಬದಲಾಯಿಸಿತು. My life was changed when I began to receive the word of God. ನಾನು ಯಾವಾಗ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭಿಸಿದನೋ ನನ್ನ ಜೀವಿತ ಬದಲಾಗ್ತಾ ಬಂತು. I got saved to an African preacher, pastor from Africa. When he preached in his sermon, that is where I received Jesus as my personal Savior and Lord. ಆಫ್ರಿಕಾ ದೇಶದಲ್ಲಿ ಸೇವೆ ಮಾಡುವಂತ ಆ ಸಂದೇಶಕನು ವಾಕ್ಯವನ್ನ ಹಂಚುತ್ತಿರುವಾಗಲೇ ನಾನು ಕರ್ತನಾದ ಯೇಸುವನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡೆ. I didn't become a believer by seeing miracles. ನಾನು ಅದ್ಭುತಗಳನ್ನು ನೋಡಿ ವಿಶ್ವಾಸಿ ಆದವನಲ್ಲ. I've never seen miracles that happen to me. I didn't see signs and wonders happen in my life. ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಆಗುವಂತದನ್ನ ನಾನು ನೋಡಿಲ್ಲ. But what I hear was the word, and that word touched my heart. ನಾನು ಕೇಳಿದಂತ ವಾಕ್ಯವೇ ನನ್ನ ಹೃದಯವನ್ನು ಸ್ಪರ್ಶಿಸಿತು. So when the word of God touched my heart, that was where I began to make a dedication. That is where I began to make a commitment that I will, from this day onwards, I will receive him as Jesus as my personal Savior and Lord of my life. ಯಾವಾಗ ವಾಕ್ಯ ಎನ್ನುವಂತದ್ದು ಇವರ ಹೃದಯವನ್ನ ಸ್ಪರ್ಶಿಸಿತು, ಅವಾಗಲೇ ಇವರು ಒಂದು ತೀರ್ಮಾನವನ್ನ ಮಾಡಿಕೊಂಡ್ರು, ಇಗೋ ನಾನು ಕರ್ತನಾದ ಯೇಸುವನ್ನ ನನ್ನ ಸ್ವಂತ ರಕ್ಷಕನನ್ನಾಗಿಯೂ ಕರ್ತನನ್ನಾಗಿಯೂ ಸ್ವೀಕಾರ ಮಾಡ್ತೇನೆ, ಅಂಗೀಕಾರ ಮಾಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ್ರು. I was going through a lot of problems. ನಾನು ಸಕಲ ಸಮಸ್ಯೆಗಳ ಮಧ್ಯದಲ್ಲಿ ಹೋಗ್ತಾ ಇದ್ದೆ ಅಲ್ಲಿ. And in that sermon he was talking about all my problems that I was facing. ಆ ಒಂದು ಸಂದೇಶದ ಒಳಗೆ ನಾನು ಹಾದು ಹೋಗುತ್ತಿರುವಂತ ಎಲ್ಲ ಸಮಸ್ಯೆ ಬಗ್ಗೆನೇ ಅವರು ವಾಕ್ಯ ಹೇಳ್ತಾ ಇದ್ರು. I was wondering, how did he know about me? ನನ್ನ ಕುರಿತಾಗಿ ಅವ್ರಿಗೆ ಯಾವ ರೀತಿಯಾಗಿ ಗೊತ್ತು ಎಂಬುದಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಆಶ್ಚರ್ಯಗೊಂಡೆ. Could somebody would have gossiped about me and told to pastor? ನನ್ನ ಬಗ್ಗೆ ಯಾರಾದರೂ ಸುದ್ದಿಯನ್ನು ಹಬ್ಬಿಸುವವರು ಹೋಗಿ ಪಾಸ್ಟರ್ಗೆ ಹೇಳಿರಬಹುದಾ ಎಂಬುದಾಗಿ ಅನ್ಕೊಂಡೆ. And I found that no one that I could heard of, no one that I knew was in that meeting. ಅಲ್ಲಿ ನನಗೆ ಗೊತ್ತಿರುವಂತವರು ಆ ಕೂಟದಲ್ಲಿ ಯಾರೂ ಇರಲಿಲ್ಲ. But the Lord spoke to me through him. ಕರ್ತನು ತಾನೇ ಆ ಸೇವಕನ ಮೂಲಕವಾಗಿ ನನ್ನೊಂದಿಗೆ ಮಾತನಾಡಿದ್ರು. The same word which I received when I first became a believer, that same word of God, until today it was played in my mind. Until today it was still in my heart. I can never forget it. ನಾನು ಯಾವಾಗ ವಿಶ್ವಾಸಿ ಆಗಲಿಕ್ಕೆ ಮುಂದೆಜ್ಜೆಯನ್ನು ವಹಿಸಿದಾಗ ನನ್ನೊಳಗೆ ವಾಕ್ಯ ಬಂತು, ಅದೇ ವಾಕ್ಯವು ಈಗಲೂ ಕೂಡ ನನ್ನಲ್ಲಿ ಕಾರ್ಯ ಮಾಡ್ತಾ ಇದೆ. I was such an angry person. ನಾನು ಬಹಳ ಸಿಟ್ಟುಗೊಳ್ಳುವಂತ ವ್ಯಕ್ತಿ. I used to speak, my mouth always comes vulgar words. ನನ್ನ ಬಾಯಲ್ಲಿ ಬಾಯಿ ತೆರೆದ್ರೆ ಕೆಟ್ಟ ಮಾತುಗಳೇ ಬರ್ತಿತ್ತು. There is no good words come out of my mouth. ನನ್ನ ಬಾಯಿಂದ ಯಾವ ಒಳ್ಳೆಯ ಪದಗಳು ಬರ್ತಾ ಇರಲಿಲ್ಲ. Inside the house I will be like ಒಳ್ಳೆ ಹುಡುಗ, good boy. ಮನೆಯ ಒಳಗಡೆ ಒಳ್ಳೆಯ ಹುಡುಗನಾಗಿರ್ತಾ ಇದ್ರು. Very good, ಒಳ್ಳೆ ಹುಡುಗ, very good boy. ಮನೆಯ ಒಳಗಡೆ ಬಹಳ ಒಳ್ಳೆಯ ಹುಡುಗನಾಗಿರ್ತಾ ಇದ್ರು. But outside, ಆದ್ರೆ ಹೊರಗಡೆ my lives are different. ನನ್ನ ಜೀವಿತ ಬಹಳ ವ್ಯತ್ಯಾಸವಾಗಿತ್ತು. I've been hiding from my parents. ನನ್ನ ತಂದೆ ತಾಯಿಗಳನ್ನ ನೋಡಿ ಅಡಗಿಕೊಳ್ಳುವವನಾಗಿದ್ದೆ. Even I may hide from my parents, but I cannot hide from my God. ನಾನು ನನ್ನ ತಂದೆ ತಾಯಿಗಳನ್ನ ನೋಡಿ ಬಚ್ಚಿಟ್ಕೋಬಹುದು, ಆದ್ರೆ ನನ್ನ ದೇವರನ್ನ ನೋಡಿ ಬಚ್ಚಿಟ್ಕೊಳ್ಳಕ್ಕೆ ಆಗಲ್ಲ. My God sees everything A to Z about me. ನನ್ನ ದೇವರು ತಾನೇ ಆರಂಭದಿಂದ ಅಂತ್ಯದವರೆಗೆ ಎಲ್ಲವನ್ನ ನನ್ನಲ್ಲಿ ನೋಡ್ತಾನೆ. You can hide yourself
from men, but you cannot hide yourself from God. ನಿನ್ನನ್ನು ನೀನೇ ಮನುಷ್ಯನಿಂದ ಮರೆ ಮಾಡಿಕೊಳ್ಳಬಹುದು, ಆದರೆ ನೀನು ದೇವರಿಂದ ಮರೆಯಾಗಲಿಕ್ಕೆ ಆಗಲ್ಲ. In this world there is no safest place to hide. ಈ ಲೋಕದಲ್ಲಿ ನೀನು ಹೋಗಿ ಮರೆಯಾಗಲಿಕ್ಕೆ ಕ್ಷೇಮವಾದ ಸ್ಥಳ ಯಾವುದೂ ಇಲ್ಲ. Even many terrorists have tried to hide themselves, but they cannot find the safest place to hide. Somehow they will get caught or they will be killed. ಕೆಲ ಉಗ್ರಗಾಮಿಗಳ ಕುರಿತಾಗಿಯೇ ನೋಡುವುದಾದರೆ ಅವರಿಗೆ ಬಚ್ಚಿಟ್ಟುಕೊಳ್ಳಲಿಕ್ಕೆ ಸ್ಥಳವಿಲ್ಲದ ಕಾರಣ ಅವರು ಸಿಗೆ ಬೀಳ್ತಾರೆ, ಇಲ್ಲ ಕೊಲ್ಲಲ್ಪಡ್ತಾರೆ. But in God, Bible says we can find refuge. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿಯೇ ನಮಗೆ ಆಶ್ರಯ ಸಿಗ್ತದೆ. Bible says he that dwelleth in the secret place of the Most High shall abide under the shadow of the Almighty. That is what Psalms 91 verse 1 says. ಅದಕ್ಕಾಗಿ 91ನೇ ಕೀರ್ತನೆಯಲ್ಲಿ ನಾವು ನೋಡಿಕೊಳ್ಳುವಾಗ ಈ ರೀತಿಯಾಗಿ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ ಹೇಳ್ತದೆ. When you begin to hide yourself in God, ನೀನು ಯಾವಾಗ ದೇವರ ಮುಂದೆ ಬಚ್ಚಿಟ್ಟುಕೊಳ್ಳಿಕ್ಕೆ ಹೋಗ್ತೀಯೋ, even the enemies may come and attack you. ನಿನಗೆ ಎದುರಾಗಿ ಶತ್ರುಗಳು ಬಂದು ನಿನ್ನನ್ನು ಆಕ್ರಮಿಸಬಹುದು. Even the spirits may come and try to torment you. ನಿನ್ನನ್ನು ಆತ್ಮಗಳು ಬಂದು ನಿನಗೆ ತೊಂದರೆಗಳನ್ನು ಕೊಡ್ಲಿಕ್ಕೆ ಬರಬಹುದು. But it will not affect you. ಆದರೆ ಅವುಗಳು ನಿನಗೆ ಯಾವ ತೊಂದರೆಗಳನ್ನು ಮಾಡಲ್ಲ. The one who is in you is greater than the one who is in the world. ನಿನ್ನೊಳಗೆ ಇರುವವನು ಲೋಕದಲ್ಲಿ ಇರುವವನಿಗಿಂತಲೂ ದೊಡ್ಡವನಾಗಿದ್ದಾನೆ. If the one who is in you is greater than the one who is in the world, then the devil has no power. ಅದಕ್ಕಾಗಿ ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನಲ್ಲಿ ಇರುವವನು ದೊಡ್ಡವನು, ಸೈತಾನನಿಗೆ ಶಕ್ತಿ ಇಲ್ಲ. Hallelujah. Hallelujah. You know, the Bible says, except ye be converted and become like little children. ಅದಕ್ಕಾಗಿ ನೀವುಗಳು ತಾನೇ ಚಿಕ್ಕ ಮಕ್ಕಳಾಗಿ ರೂಪಾಂತರವನ್ನು ಒಳ್ಳದೆ ಹೋದ್ರೆ, we are in the sight of God, we are little chikka ದೇವರ ಸಮ್ಮುಖದಲ್ಲಿ ನಾನು ನೀವುಗಳು ಚಿಕ್ಕ ಮಕ್ಕಳಾಗಿದ್ದೇವೆ. We are little children before God. ನಾವು ದೇವರ ಮುಂದೆ ಚಿಕ್ಕ ಮಕ್ಕಳಾಗಿದ್ದೇವೆ. Even you as your children, even you may be grown up. ಈಗ ನೀವು ಬೆಳೆದಿರುವವರಾಗಿರಬಹುದು. But in the sight of your parents, you may be they will think you as their little children. ಆದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ನೋಡಿ ನೀವು ಇನ್ನೂ ಚಿಕ್ಕವರು ಎಂಬುದಾಗಿ ಅನ್ಕೊಳ್ತಾರೆ. Bible says, except ye be converted and become like little children, you can never enter into the kingdom of God. ದೇವರ ವಾಕ್ಯ ತಾನೇ ಹೇಳ್ತದೆ, ಈಗ ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯವನ್ನ ಪ್ರವೇಶಿಸುವುದಿಲ್ಲ ಎಂಬುದಾಗಿ ಹೇಳ್ತದೆ. One thing I like about children, ನಾನು ಅದಕ್ಕಾಗಿ ಒಂದು ವಿಷಯ ಮಕ್ಕಳ ಕುರಿತಾಗಿ ಇಷ್ಟಪಡ್ತೇನೆ. wherever they go, ಅವರು ಎಲ್ಲೆಲ್ಲಾ ಹೋಗ್ತಾರೋ, they'll always behind their parents. ಅವರು ಯಾವಾಗಲೂ ಅವರ ತಂದೆ ತಾಯಿಗಳ ಹಿಂದೆ ಇರ್ತಾರೆ. For example, he's a father. ಒಂದು ಉದಾಹರಣೆಗೆ ಇವರು ತಂದೆ. So a child, you know, wherever the parents go, the child will be at the back. ಇವರು ತಂದೆ ಆಗಿದ್ದಾರೆ, ಇವರು ಎಲ್ಲೆಲ್ಲ ಹೋಗ್ತಾರೋ ಅವರ ಮಗು ಅವರ ಹಿಂದೆ ಓಡಿ ಅಡಗಿಡ್ತಾ ಇರ್ತದೆ. And then early morning when the child gets up, ಬೆಳಗ್ಗೆನೆ ಮಗು ಎದ್ದೇಳುವಾಗ first thing what the child will call, who the child will call? ಮೊಟ್ಟ ಮೊದಲನೇದಾಗಿ ಮಗು ಯಾರನ್ನ ಕರೀತದೆ? Amma. ಅಪ್ಪ ಅಮ್ಮ ಎಂಬುದಾಗಿ ಕರೀತದೆ. Right? The moment when he get up, he will start to call daddy, mummy. ಬೆಳಗಿನ ವೇಳೆಯನ್ನು ನೀನು ಆರಂಭ ಮಾಡುವಾಗಲೇ ನೀನು ಮೊಟ್ಟ ಮೊದಲನೇದಾಗಿ ಕರೆಯುವಂತದ್ದು ಅಪ್ಪ ಅಮ್ಮ ಎಂಬುದಾಗಿ. Same thing if we are a child of God. ನಾವುಗಳು ದೇವರ ಮಕ್ಕಳಾಗಿದ್ದರೆ first thing when we start our day, ಮೊಟ್ಟ ಮೊದಲನೇದಾಗಿ ನಮ್ಮ ದಿನವನ್ನು ಆರಂಭ ಮಾಡುವಾಗ we don't start our day by watching television. ನಾವು ದೂರದರ್ಶನವನ್ನು ನೋಡುವುದರ ಮೂಲಕವಾಗಿ ಅಲ್ಲ ನಮ್ಮ ದಿನವನ್ನು ಆರಂಭ ಮಾಡಬೇಕಾಗಿರುವಂತದ್ದು. We don't start our day by accessing to Facebook. ನಾವು ಫೇಸ್ಬುಕ್ ಅನ್ನು ನೋಡುವುದರ ಮೂಲಕವಾಗಿ ಅಲ್ಲ ನಮ್ಮ ದಿನವನ್ನು ಆರಂಭ ಮಾಡಬೇಕಾಗಿರುವಂತದ್ದು. We don't start our day by seeing YouTubes. ನಾವುಗಳು ನಮ್ಮ ದಿನವನ್ನ ಯೂಟ್ಯೂಬ್ ನೋಡೋದ್ರ ಮೂಲಕ ಅಲ್ಲ ಆರಂಭ ಮಾಡಬೇಕಾಗಿರುವಂತದ್ದು. But we start our day by calling upon the name of the Lord. ಅದಕ್ಕಾಗಿ ದೇವರ ನಾಮವನ್ನ ಕರೆಯುವುದರ ಮೂಲಕವಾಗಿ ದಿನವನ್ನ ನಾವು ಆರಂಭ ಮಾಡಬೇಕು. You as a child of God, you should carry the name of God wherever you go. ಅದಕ್ಕಾಗಿ ನೀನು ದೇವರ ಮಗನಾಗಿರುವಂತ ಕಾರಣದಿಂದ ನೀನು ಹೋಗುವಂತ ಸ್ಥಳಗಳಲ್ಲಿ ಎಲ್ಲ ದೇವರ ನಾಮವನ್ನ ಹೊತ್ತು ಸಾಗುವವನಾಗಬೇಕು ನೀನು. Many people are ashamed to carry the Bible. ಅನೇಕ ಜನಗಳು ಸತ್ಯವೇದವನ್ನ ಹಿಡಿದುಕೊಂಡು ಹೋಗ್ಲಿಕ್ಕೆ ನಾಚಿಕೆ ಪಡ್ತಾರೆ. They think somebody will think bad about them. ಅಯ್ಯೋ ಯಾರಾದರೂ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂತಾರೆ ಎಂಬುದಾಗಿ. But you know when you look at the Bible, ನೀವು ಯಾವಾಗ ವಾಕ್ಯವನ್ನು ನೋಡ್ತೀರೋ, when you tap, ನೀನು ಅದನ್ನ ತಟ್ಟುವಾಗ what does it sound? ಏನು ಶಬ್ದ ಬರ್ತದೆ? It sounds like a mighty army. ಅದು ಯಾವ ರೀತಿಯಾಗಿ ಶಬ್ದ ಬರ್ತದೆ ಅಂದ್ರೆ ಟಕ್ 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 ಎಂಬುದಾಗಿ ಶಕ್ತಿ ಉಳ್ಳಂತ ಸೇನೆಯ ಶಬ್ದ ಬರ್ತದೆ. A mighty army that is going to come, that is the King of Kings and the Lord of Lords, Jesus Christ himself. ಅದನ್ನ ತಟ್ಟುವಾಗ ಒಂದು ಶಬ್ದ ಈ ರೀತಿಯಾಗಿ ಬರ್ತದೆ, ಸರ್ವಶಕ್ತ
ಸರ್ವಶಕ್ತಿ ಉಳ್ಳಂತ ಒಂದು ಸೇನೆಯ ಶಬ್ದ, ಸರ್ವಶಕ್ತನಾದ ದೇವರು ಬರುವಂತ ಶಬ್ದವಾಗಿರ್ತದೆ. When you put the word of God topmost priority in your life, ನೀನು ನಿನ್ನ ಜೀವಿತದಲ್ಲಿ ವಾಕ್ಯ ಎನ್ನುವಂತದಕ್ಕೆ ಬಹಳ ಮುಖ್ಯತ್ವವನ್ನು ಕೊಡುವಾಗ demons will fear. ದುರಾತ್ಮಗಳು ನಡುಗುವಂತವುಗಳು, ಎದರುವಂತವುಗಳಾಗ್ತದೆ. Many people say demons have got power. ಅನೇಕ ಜನರು ಹೇಳುವಂತದ್ದು ದೆವ್ವ ದುರಾತ್ಮಗಳಿಗೆ ಬಲ ಇದೆ. Demons has no power. ದುರಾತ್ಮಗಳಿಗೆ ಬಲ ಇಲ್ಲ. He has a power only to lie and deceive. ಅವರಿಗಿರುವಂತ ಶಕ್ತಿ ಏನರ ಕುರಿತಾಗಿ ಅಂದ್ರೆ ಬರೀ ಸುಳ್ಳು ಹೇಳಲಿಕ್ಕಾಗಿಯೂ ಮೋಸಪಡಿಸಲಿಕ್ಕಾಗಿ ಮಾತ್ರ ಶಕ್ತಿ ಇದೆ. For example, when you hear a voice and say, there is a ghost, ಒಂದು ಶಬ್ದವನ್ನು ಕೇಳಿ ಅಲ್ಲಿ ದೆವ್ವ ಇದೆ ಎಂಬುದಾಗಿ ಕೇಳುವಾಗ, when you start believing there is a ghost, ಅಲ್ಲಿ ದೆವ್ವ ಇದೆ ಎಂಬುದಾಗಿ ನಂಬುವಾಗ what happens? ಏನಾಗ್ತದೆ? The ghost will come. ಆ ದೆವ್ವ ಬರ್ತದೆ. Ghost, some people, you see, they call themselves Christians, but they are scared of ghosts. ಕೆಲವರು ತಮ್ಮನ್ನು ತಾವೇ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ತಾರೆ, ಆದರೆ ದೆವ್ವಗಳನ್ನು ಕಂಡ್ರೆ ಭಯ ಪಡ್ತಾರೆ. Some Christians, they even put an empty mirror outside. ಕೆಲ ಜನಗಳು ತಾನೇ ಹೊರಗಡೆ ಖಾಲಿಯ ಕನ್ನಡಿಯನ್ನು ಹಾಕ್ತಾರೆ. Because you know why? When the devil comes into the house, the devil will see the mirror, and when the devil see the mirror, the devil see another devil, and he will run away. ಅವರು ಯಾವ ರೀತಿಯಾಗಿ ಹಾಕಿರ್ತಾರೆ ಆ ಕನ್ನಡಿನ ಅಂತಂದ್ರೆ, ಹೊರಗಡೆ ದೆವ್ವ ಬರ್ತದೆ, ದೆವ್ವ ಬಂದಾಗ ಅವ್ರು ಹಾಕಿರುವಂತ ಕನ್ನಡಿಯನ್ನು ನೋಡಿದಾಗ ಆ ದೆವ್ವದ ಪ್ರತಿಬಿಂಬವೇ ಅಲ್ಲಿ ಕಾಣುವಾಗ ಅದು ಹೇಳ್ತದೆ, ಅಯ್ಯೋ ಇದರೊಳಗಡೆ ಇನ್ನೊಂದು ದೆವ್ವ ಇದೆ ಎಂಬುದಾಗಿ ಆ ಸ್ಥಳವನ್ನು ಬಿಟ್ಟು ಹೋಗ್ತದೆ ಎಂಬುದಾಗಿ ಅವರ ಕ್ರಿಯೆ ಆಗಿರ್ತದೆ. Some people will say, no, you put the sleeper that side because otherwise the spirits will come in. ಕೆಲವರು ಹೇಳ್ತಾರೆ ಇದನ್ನ ಒಂದು ಸ್ವಲ್ಪ ಆ ಕಡೆ ಹಾಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಆತ್ಮಗಳು ಹಿಂಗೆ ಬಂದ್ಬಿಡ್ತವೆ ಎಂಬುದಾಗಿ. The belief system which is not according to the truth but according to the voice of the devil, that will bring damnation into their lives. ಅದಕ್ಕಾಗಿ ಅವರ ಆ ಒಂದು ನಂಬಿಕೆ ಯಾವುದರ ಮೇಲೆ, ಈ ಸತ್ಯವಾದ ವಾಕ್ಯವನ್ನಿರುವಂತ ಸತ್ಯಾರ್ಥದ ಮೇಲೆ ಅಲ್ಲ, ಯಾವುದು ಸುಳ್ಳನ್ನಾಡ್ತದೋ ಅದರ ಮೇಲೆ ಆಗಿರ್ತದೆ. When you believe in wrong things will come upon your life. ಯಾವಾಗ ನೀವು ತಪ್ಪಾದಂತದ್ದನ್ನು ನಂಬ್ತೀರೋ ತಪ್ಪಾದಂತದ್ದು ನಿಮಗೆ ಬರ್ತದೆ. When you believe in Chandramukhi, of course your house will be like Chandramukhi. ನೀನು ಯಾವಾಗ ನಿನ್ನ ಚಂದ್ರಮುಖಿಯನ್ನು ನಂಬ್ತೀಯೋ ನಿನ್ನ ಮನೆ ಚಂದ್ರಮುಖಿ ಆಗಿ ತುಂಬುತ್ತದೆ. ಚಂದ್ರಮುಖಿ ಬಾರ ಸರಸುಕು ಬಾರ, ಚಂದ್ರಮುಖಿ ಅಂದ್ರೆ ಬಾರ ಬರಲ್ಲ, ಬಾರ ಬರಲ್ಲ ಎಂಬುದಾಗಿ ಹೇಳ್ತದೆ. So somebody will be ಕೆಲವರು ತಕ್ಷಣ ಜಲ್ 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 ಎಂಬುದಾಗಿ ಓಡಾಡ್ತಾರೆ. I remember before I became a believer, ನಾನು ವಿಶ್ವಾಸಿಯಾಗುವುದಕ್ಕಿಂತ ಮುಂಚಿತವಾಗಿ I used to watch a lot of ghost movies. ನಾನು ಬಹಳ ದೆವ್ವಗಳ ಪಿಕ್ಚರ್ ಅನ್ನು ನೋಡ್ತಾ ಇದ್ದೆ. I don't sleep at night. ರಾತ್ರಿಯಲ್ಲಿ ಮಲಕೊಳ್ತಾ ಇರಲಿಲ್ಲ. Ghost movies they always played at 12 a.m. ಬೆಳಗಿನ ಜಾವ 12 ಗಂಟೆಗೇನೆ ದೆವ್ವಗಳ ಪಿಕ್ಚರ್ ಓಡ್ತಾನೇ ಇರ್ತಿತ್ತು. Every day I would watch ghost movies. ಎಲ್ಲಾ ದಿನನೂ ದೆವ್ವದ ಪಿಕ್ಚರ್ ನೋಡ್ತಾ ಇದ್ದೆ. And every day when I watch ghost movies I can't sleep. ದಿನನಿತ್ಯವೂ ದೆವ್ವಗಳ ಪಿಕ್ಚರ್ನ ನೋಡಿದಂತ ಕಾರಣದಿಂದ ನಿದ್ದೆ ಬರ್ತಾ ಇರಲಿಲ್ಲ ಅವರಿಗೆ. Because the same ghost I see in movies, the same ghost I'm seeing in my house. ಚಿತ್ರಣದಲ್ಲಿ ಪಿಕ್ಚರ್ಗಳಲ್ಲಿ ನೋಡುವಂತ ಅದೇ ದೆವ್ವಗಳನ್ನೇ ನನ್ನ ಮನೆ ಒಳಗೂ ನಾನು ನೋಡ್ತಾ ಇದ್ದೆ. Every night I cannot sleep, I must have my lights on. ಯಾವಾಗಲೂ ಕೂಡ ದಿನನಿತ್ಯದ ರಾತ್ರಿಯಲ್ಲಿ ನಿದ್ದೆ ಮಾಡಕ್ ಆಗ್ತಾ ಇರಲಿಲ್ಲ. ರಾತ್ರಿಯಲ್ಲಿ ಮನೆಯಲ್ಲಿ ಲೈಟ್ಗಳನ್ನೆಲ್ಲ ಆನ್ ಮಾಡ್ತಾ ಇದ್ದೆ. Because every day I can hear girl wearing that ring on their leg. ದಿನನಿತ್ಯನೂ ಕಾಲ್ ಗೆಜ್ಜೆ ಹಾಕೊಂಡಂತ ನಡೆದಾಡುವ ಶಬ್ದವನ್ನ ಇವರು ಕೇಳ್ತಾ ಇದ್ರು. And when I hear this, I immediately cover myself with a blanket. ಯಾವಾಗ ಈ ಗೆಜ್ಜೆಯ ಶಬ್ದವನ್ನ ನಾನು ಕೇಳ್ತಿದ್ನೋ ತಕ್ಷಣವೇ ರಗ್ಗನ್ನು ಹೊಚ್ಕೊಂಡ್ಬಿಡ್ತಿದ್ದೆ. But the worst part is the Bible was my pillow. ಅಲ್ಲಿ ಕೇಳಲಿಕ್ಕೆ ಕೆಟ್ಟದಾಗಿ ಇರುವಂತ ಒಂದು ಅಂಶ ನಾನೇನು ಹೇಳ್ತೀನಿ ಅಂದ್ರೆ, ತಲೆದಿಂಬಾಗಿ ಬೈಬಲ್ ಇಟ್ಕೊಂಡು ಎದುರ್ತಾ ಇದ್ದೆ. Some people, they put their Bibles under their pillow because they are afraid the devil will come and disturb them. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅವರು ದಿಂಬನ್ನು ಹಾಕೊಂಡು ಮಲ್ಕೊಳ್ಳುವಾಗ ದಿಂಬಿನ ಅಡಿಯಲ್ಲಿ ಸತ್ಯವೇದವನ್ನು ಇಟ್ಕೊಂಡು ಮಲ್ಕೊಳ್ತಾರೆ. This is not a pillow for you. ನಿನಗೆ ಇದು ದಿಂಬಲ್ಲ. But this very word will be it will change your life. ಈ ವಾಕ್ಯವು ತಾನೇ ನಿನ್ನ ಜೀವಿತವನ್ನ ಬದಲಾಯಿಸುವಂತದ್ದಾಗಿರ್ತದೆ. When you believe in the word of God, you will see miracles, you will see signs and wonders, you will see breakthrough will come in your life. ನೀನು ದೇವರ ವಾಕ್ಯವನ್ನ ನಂಬುವಾಗಲೇ ನಿನ್ನಲ್ಲಿ ಅದ್ಭುತ ಕಾರ್ಯಗಳು ನಡೀತದೆ, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತದೆ. You don't confess negative things. ಅದಕ್ಕಾಗಿ ನಕಾರಾತ್ಮಕವಾದಂತದ್ದನ್ನ ನಿನ್ನ ಬಾಯಿ ಅರಿಕೆ ಮಾಡಬಾರದು. Many in Malaysia, many Indian churches, the pastors always say that we Indians are very poor.
ಅಲ್ಲಿ ಅನೇಕ ಮಲೇಷ್ಯಾ ದೇಶದಲ್ಲಿರುವಂತಹ ಸಭಾಪಾಲಕರು ಏನಂತ ಹೇಳ್ತಾರೆ ಅಂದ್ರೆ, ಭಾರತ ದೇಶದವರಾದಂತ ನಾವು ಬಹಳ ಬಡವರಾಗಿದ್ದೇವೆ ಎಂಬುದಾಗಿ ಹೇಳ್ತಾರೆ. If you see that you are poor, forever the poor will be with you always. ನೀನು ಬರೀ ಬಡತನವನ್ನ ನೋಡುವಂತದ್ದೇ ಆದರೆ ಆ ಬಡತನ ನಿನ್ನೊಂದಿಗೆ ಯಾವಾಗಲೂ ಇರುವಂತದ್ದಾಗಿರ್ತದೆ. You know, sometimes when we have sickness, ಕೆಲವು ವೇಳೆ ನಮಗೆ ರೋಗ ಬರುವಾಗ we always tell that we have sickness. You know, this sickness can never go. You know, forever I'm going to be like this till the end of my life. ಕೆಲವು ಸಾರಿ ರೋಗಗಳು ಬರುವಾಗ ಈ ರೋಗ ನನ್ನನ್ನು ಬಿಟ್ಟು ಹೋಗ್ತಾನೆ ಇಲ್ಲ ಎಂಬುದಾಗಿ ಹೇಳುವಾಗ ಅದು ನಿರಂತರವಾಗಿ ನಮ್ಮಲ್ಲೇ ಇದ್ಬಿಡ್ತದೆ ಆ ರೋಗ. When they come to pastor for prayer, ಅವರು ಯಾವಾಗ ಪಾಸ್ಟರ್ ಬಳಿ ಪ್ರಾರ್ಥನೆಗಾಗಿ ಬರ್ತಾರೋ, ಅಯ್ಯೋ ಅಮ್ಮ, ಅಯ್ಯೋ pastor, please pray for me. ಅಯ್ಯೋ ಅಮ್ಮ ಪಾಸ್ಟರ್ ದಯವಿಟ್ಟು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ತಾರೆ. They always talk about negative things. Forever I will be like this till the end of my life. ಅವರು ಯಾವಾಗಲೂ ನಕಾರಾತ್ಮಕವಾದಂತ ಮಾತುಗಳನ್ನಾಡಿ ನನ್ನ ಜೀವಿತದಲ್ಲಿ ನಾನು ಯಾವಾಗಲೂ ಹಿಂಗೆ ಇರ್ತೀನಿ ಅನ್ನೋದನ್ನ ತೋರ್ಪಡೆ ಮಾಡ್ಕೊಳ್ತಾರೆ. You know, a person who is diagnosed with cancer, ಅಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಹೇಳ್ತಾ ಇದ್ದಾರೆ, ಕ್ಯಾನ್ಸರ್ನಿಂದ ಬಳಲುವಂತ ಒಬ್ಬ ವ್ಯಕ್ತಿ. You know how the cancer leads to death? ಕ್ಯಾನ್ಸರ್ ಎಂಬುದಾಗಿರುವಂತ ಮಾರಕ ರೋಗವು ಯಾವ ರೀತಿಯಾಗಿ ನಮ್ಮನ್ನು ಮರಣಕ್ಕೆ ಕೊಂಡೊಯ್ತದೆ ಗೊತ್ತಾ? It's not because of the cancer. ಅದು ಕ್ಯಾನ್ಸರ್ ಎಂಬುವಂತ ರೋಗದಿಂದ ಅಲ್ಲ, it's because the word that they speak. ಅವರು ಬಾಯಿಂದ ಅರಿಕೆ ಮಾಡುವಂತ ಮಾತಿನಿಂದಲೇ ಅವರು ಸಾಯ್ತಾ ಇದ್ದಾರೆ. You know, when they have cancer, they will say, you know, I will not live in this earth for long. ಕ್ಯಾನ್ಸರ್ ಎಂಬುವಂತ ರೋಗ ಅವ್ರ ಶರೀರದಲ್ಲಿ ಬರುವಾಗ ಅವ್ರು ಹೇಳ್ತಾರೆ, ನಾನು ಈ ಲೋಕದಲ್ಲಿ ಬಹಳ ಜೀವಿಸಲ್ಲ. Can you please when I'm dead and gone, when I'm in the coffin, please take care of mommy, please take care of daddy, please take care of tamma, please take care of tange. ಅದಕ್ಕಾಗಿ ನನ್ನನ್ನು ಕರ್ಕೊಂಡೋಗಿ ಶವದ ಪೆಟ್ಟಿಗೆ ಒಳಗೆ ಹಾಕಿದಾಗ ಅಣ್ಣನನ್ನ ಕರ್ಕೊಂಬ, ತಂಗಿನ ಕರ್ಕೊಂಬ, ಅಕ್ಕನ ಕರ್ಕೊಂಬ, ಮಾವನ್ನ ಕರ್ಕೊಂಬ ಎಂಬುದಾಗಿ ಹೇಳ್ತಾರೆ. Anytime I'm going to die, ಯಾವಾಗ ಬೇಕಾದ್ರೂ ನಾನು ಸಾಯ್ತೇನೆ, I'm going to be in the coffin. ನಾನು ಈಗ ಆ ಸಮಾಧಿಯ ಪೆಟ್ಟಿಗೆ ಒಳಗಡೆ ನಾನು ಇರ್ತೇನೆ. That word they speak, that will bring death. ಆ ಶವದ ಪೆಟ್ಟಿಗೆಯಲ್ಲಿ ಇರ್ತೇನೆ ಎಂಬುದಾಗಿ ಅವರು ಮಾತನಾಡುವಂತ ಮಾತೇ ಅವರಿಗೆ ಮರಣವನ್ನು ತರ್ತದೆ. We have testimonies, people with fourth stage of cancer has been healed. ನಾವು ಸಾಕ್ಷಿಗಳನ್ನು ಹೊಂದಿದವರಾಗಿದ್ದೇವೆ. ಅನೇಕರು ಕ್ಯಾನ್ಸರ್ ರೋಗದಿಂದ ಅವರು ಬಿಡುಗಡೆಯನ್ನು ಹೊಂದಿ ಸ್ವಸ್ಥರಾಗಿದ್ದಾರೆ. They were never admitted in hospital. ಅವರು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿಲ್ಲ. Some of you may think hospital is the only solution. ಕೆಲವರು ಅಂದ್ಕೊಳ್ತಾ ಇರೋದೇನು ಗೊತ್ತಾ, ಆಸ್ಪತ್ರೆಯೇ ಏಕೈಕ ದಾರಿ ಎಂಬುದಾಗಿ. KMC hospital, you know. KMC hospital. You know, when you're sick, we don't pray, we don't claim the promises of God. Immediately we go to KMC hospital. ನಾವುಗಳು ಪ್ರಾರ್ಥನೆಯನ್ನು ಮಾಡಲ್ಲ, ದೇವರ ವಾಗ್ದಾನಗಳನ್ನು ಸ್ಮರಿಸಲ್ಲ, ತಕ್ಷಣವೇ ದವಾಖಾನೆಯನ್ನು ಹುಡುಕಿಕೊಂಡು KMC ಹಾಸ್ಪಿಟಲ್ಗೆ ಹೋಗ್ಬಿಡ್ತೇವೆ. I heard today many people in KMC, they were admitted and never come back alive. ನಾನು ಈಗಲೂ ಕೂಡ ಕೇಳಿದೆ, ನೋಡಿದ್ದೇನೆ, ಅನೇಕ ಜನರು ಹೋಗಿ KMC ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವರು ಹಿಂತಿರುಗಿ ಬರಲೇ ಇಲ್ಲ. Doctors are not healers, they are just to treat you the root cause, the symptoms of your sickness. But only God can heal away or he can take away all your sickness. ವೈದ್ಯರು ನಿನ್ನನ್ನು ಗುಣಪಡಿಸಲಿಕ್ಕೆ ಆಗುವುದಿಲ್ಲ, ಅವರು ನಿನಗಿರುವಂತ ರೋಗವನ್ನು ಗುರುತಿಸಬಹುದು, ನಿನ್ನನ್ನು ಗುಣಪಡಿಸುವವನು ದೇವರಾಗಿದ್ದಾನೆ. Amen. Hallelujah. Hallelujah. I just want to share one secret from the word of God. How can a person receive healing by the word of God? ನಾನು ಒಂದೇ ಒಂದು ರಹಸ್ಯವಾದಂತ ಕಾರ್ಯವನ್ನ ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯು ಯಾವ ರೀತಿಯಾಗಿ ಗುಣವಂತನೆಂಬುದಾಗಿ ಹೇಳ್ತೇನೆ. Our body is made of 65 million cells. ನಮ್ಮ ಈ ಶರೀರ ಎನ್ನುವಂಥದ್ದು 65 ಲಕ್ಷ ಅಣುಗಳಿಂದ ರೂಪಿಸಲ್ಪಟ್ಟಿದೆ. And when we are born into this world, we are born with 65 million cells. ಅದಕ್ಕಾಗಿ 65 ಲಕ್ಷ ಸೆಲ್ಗಳನ್ನು ಹೊಂದಿಕೊಂಡು ನಾವು ಬದುಕಿದ್ದೇವೆ. But when we grow up, the cells becomes lesser and lesser and lesser. ನಾವು ಬೆಳವಣಿಗೆಯನ್ನು ಹೊಂದುತ್ತಾ ಇರುವಾಗ ಆ ಸೆಲ್ಗಳು ಕಡಿಮೆ ಆಗ್ತಾನೆ ಬರ್ತದೆ. What is the reason? ಏನ್ ಕಾರಣ? Because of sin. ಪಾಪವೇ ಕಾರಣವಾಗಿದೆ. So when sin increase, ಪಾಪ ಹೆಚ್ಚಾಗುವಾಗ the number of cells begin to reduce and it will make your immune system to become weak. ಆ ನಿನ್ನೊಳಗಿರುವಂತಹ ಜೀವಾಣುಗಳು ತಾವಾಗಿಯೇ ಕಡಿಮೆಯಾಗುತ್ತಾ ಹೋಗ್ತದೆ. So that is why when we grow up, we are prone to so many sickness. ಅದಕ್ಕಾಗಿ ನಾವು ಬೆಳೆದು ಬರುವಾಗ ಅನೇಕ ರೋಗಗಳಿಗೆ ನಾವು ತುತ್ತಾಗ್ತೇವೆ. When we are a child,
we can get recovered very easily because our immune system is strong. But when we grow older, we find it hard to recover by ourselves because the immune system is weak. ಅದಕ್ಕಾಗಿ ಚಿಕ್ಕ ಮಕ್ಕಳಾಗಿ ನಾವು ಇರುವಾಗ ಯಾವುದೇ ರೋಗವೋ ಬಲಹೀನತೆಯೋ ಬಂದರೆ ಅತಿ ಬೇಗನೆ ಆ ರೋಗಾಣುಗಳ ಶಕ್ತಿಯನ್ನು ಎದುರಿಸಿ ಸೌಖ್ಯತೆಯನ್ನು ಹೊಂದುತ್ತೇವೆ. ಆದರೆ ನಾವು ಬೆಳೆದು ದೊಡ್ಡವರಾದ ಮೇಲೆ ನಮಗೆ ಬರುವಂತ ರೋಗಾಣುಗಳಿಂದಲೂ ನಮಗೆ ಬರುವಂತ ವ್ಯಾಧಿಗಳಿಂದಲೂ ಬೇಗನೆ ಹೊರಬರಲಿಕ್ಕಾಗಲ್ಲ. When your body is weak, that is where sickness began to torment your body. ನಿನ್ನ ಶರೀರವು ಯಾವಾಗ ಬಲಹೀನವಾಗ್ತದೋ ಆಗಲೇ ರೋಗವು ನಿನ್ನ ಶರೀರವನ್ನ ಬಲಹೀನಪಡಿಸಿ ತೊಂದರೆ ಪಡಿಸುತ್ತದೆ. How the word of God heals a person? ಯಾವ ರೀತಿಯಾಗಿ ದೇವರ ವಾಕ್ಯ ವ್ಯಕ್ತಿಯನ್ನು ಗುಣಪಡಿಸುತ್ತದೆ? When a person hears the word of God, ವ್ಯಕ್ತಿಯು ತಾನೇ ದೇವರ ವಾಕ್ಯವನ್ನು ಕೇಳುವಾಗ the word of God will give strength to the bones. ವಾಕ್ಯ ಎನ್ನುವಂತದ್ದೇ ಮನುಷ್ಯನ ಎಲುಬುಗಳಿಗೆ ಬಲ ಕೊಡ್ತದೆ. And the bones will release the cell to repair which part of the body that is having defects or pain. ಅದಕ್ಕಾಗಿಯೇ ಆ ಎಲುಬುಗಳು ತಾನೇ ಶರೀರಕ್ಕೆ ಜೀವಾಣುಗಳನ್ನು ಬಿಡುಗಡೆ ಮಾಡಿ ಎಲ್ಲಿ ಬಲಹೀನತೆ ಇದೆಯೋ ಅಲ್ಲಿ ಪರಿಪೂರ್ಣ ಬಲ ಬರುವಂತೆ ಬಿಡುಗಡೆ ಮಾಡ್ತದೆ. That is why when a person is being healed, you will never see the person being afflicted by the same sickness again. ಅದಕ್ಕಾಗಿ ಗುಣ ಹೊಂದಿದಂತ ವ್ಯಕ್ತಿಯನ್ನು ನೋಡುವುದಾದರೆ ಅವನು ಅದೇ ವ್ಯಾಧಿಯಿಂದ ಮತ್ತೆ ಪೀಡಿತನಾಗುವಂತದನ್ನು ನಾವು ನೋಡಲ್ಲ. Whereas you go to doctors, you go to doctors for treatment, you may get cured from various disease, but after sometimes the same disease will come back. ನೀವು ವೈದ್ಯರ ಬಳಿಗೆ ಹೋಗುವಾಗ ಕೆಲ ರೋಗಗಳಿಗೆ ನಿನಗೆ ಬಿಡುಗಡೆಯನ್ನ ಹೊಂದಿಕೊಳ್ಳಿಕ್ಕಾಗಿ ಹೋಗ್ಬೋದು, ಸ್ವಸ್ಥತೆ ಆಗ್ಬೋದು. ಅದಾದ ನಂತರ ಕೆಲ ದಿನಗಳಾದ ಮೇಲೆ ಅದೇ ರೋಗ ನಿನ್ನ ಮೇಲೆ ಬರ್ಬೋದು. But the word of God, it renews the cell, it repairs and it recreates the organ inside the body. ಅದಕ್ಕಾಗಿ ದೇವರ ವಾಕ್ಯ ಎನ್ನುವಂಥದ್ದು ತಾನೇ ಏನನ್ನ ಮಾಡ್ತದೆ ಅಂದ್ರೆ ನಿನ್ನ ಎಲುಬುಗಳಿಗೆ ಬಲವನ್ನ ಕೊಟ್ಟು ನಿನ್ನ ಎಲುಬಿನ ಮೂಲಕವಾಗಿ ಜೀವಾಣುಗಳನ್ನ ಶರೀರದ ಒಳಗೆ ಬಿಡುಗಡೆಯನ್ನ ಮಾಡಿ ನಿನ್ನ ಶರೀರವನ್ನು ಪೂರ್ಣತೆಗೆ ತರ್ತದೆ. In Proverbs chapter 16 verse 24 it says, pleasant words are as sweet as honeycomb, sweet to the soul and health to the bones. Once again, pleasant words are 16 verse 24 Proverbs, pleasant words are sweet as honeycomb, sweet to the soul, health to the bones. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ನೋಡಿಕೊಳ್ಳುವಾಗ ಅಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಸವಿ ನುಡಿಯು ಜೇನು ಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ. So the word of God, which is a pleasant word, it gives health to the bones. ಅದಕ್ಕಾಗಿ ಸವಿ ನುಡಿಯು ನಮ್ಮ ಎಲುಬಿಗೆ ಕ್ಷೇಮವನ್ನು ಕೊಡ್ತದೆ. At the same time it is a sweetness to the soul. ಅದು ನಮ್ಮ ಆತ್ಮಕ್ಕೆ ಸಿಹಿಯಾಗಿರ್ತದೆ. When your bones are healthy, automatically your body becomes healthy. ನಿನ್ನ ಎಲುಬುಗಳು ಯಾವಾಗ ಆರೋಗ್ಯದಿಂದ ಇರ್ತದೋ ನಿನ್ನ ಶರೀರವು ಆರೋಗ್ಯದಿಂದ ಇರ್ತದೆ. That is the power of the word of God. ಅದು ದೇವರ ವಾಕ್ಯಕ್ಕಿರುವಂತ ಶಕ್ತಿಯಾಗಿದೆ. The word of God gives power to an extent. It even recreates, it even regenerates the cell inside our body. ಅದಕ್ಕಾಗಿಯೇ ಆ ವಾಕ್ಯ ಎನ್ನುವಂಥದ್ದು ನಮ್ಮ ಶರೀರದ ಒಳಗಡೆ ಮತ್ತೆ ಹೊಸದಾಗಿ ಹುಟ್ಟಿ ಹೊಸದಾಗಿ ಕ್ರಿಯೆಯನ್ನು ನಡೆಸಿಕೊಡುವಂಥದ್ದಾಗ್ತದೆ. That is why when you see people, when they have faith, immediately they can see instant healing. ಅದಕ್ಕಾಗಿ ಕೆಲವರು ನಂಬಿಕೆ ಇರುವಂತ ಜನಗಳನ್ನು ನೋಡುವಾಗ ಆ ಕ್ಷಣದಲ್ಲಿಯೇ ಅವರ ಮೇಲೆ ಸ್ವಸ್ಥತೆ ಬರುವಂತದ್ದನ್ನು ನೋಡ್ತೇವೆ. That faith in the word of God will do a work in the body. ಅವರು ದೇವರ ವಾಕ್ಯದ ಮೇಲಿಟ್ಟಿರುವಂತ ನಂಬಿಕೆಯೇ ಅವರ ಶರೀರದಲ್ಲಿ ಕ್ರಿಯೆ ಮಾಡಿ ತೋರಿಸುತ್ತದೆ. That will bring a perfect health and cure in their life. ಅದಕ್ಕಾಗಿಯೇ ಪರಿಪೂರ್ಣವಾದಂತ ಆರೋಗ್ಯವನ್ನ ಸೌಖ್ಯತೆಯನ್ನು ಅದು ತರುವಂತದ್ದಾಗ್ತದೆ. The word of God is a source of life. ಅದಕ್ಕಾಗಿ ದೇವರ ವಾಕ್ಯ ಎನ್ನುವಂತದ್ದೇ ನಮ್ಮ ಜೀವದ ಬುಗ್ಗೆ ಆಗಿರ್ತದೆ. We have everything in this world, but apart from everything, the only source, the only answer for our life is the word of God. ಲೋಕದಲ್ಲಿ ನಮಗೆಲ್ಲವೂ ಇರುವ ಹಾಗೆ ಇರಬಹುದು, ಆದರೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಏಕೈಕ ಉತ್ತರ ಸಿಗುವಂತದ್ದು ವಾಕ್ಯದ ಮೂಲಕವಾಗಿ ಮಾತ್ರವೇ.
When you honor the word of God will honor you. ನೀನು ಯಾವಾಗ ವಾಕ್ಯವನ್ನ ಮಾನಿಸುವವನಾಗುತ್ತೀಯೋ ವಾಕ್ಯವು ನಿನ್ನನ್ನು ಮಾನಿಸುತ್ತದೆ. May God bless us. ದೇವರು ನಮ್ಮನ್ನ May ಆಶೀರ್ವದಿಸಲಿ. God give us a wisdom, knowledge and understanding from his word. ದೇವರು ತಾನೇ ತನ್ನ ಜ್ಞಾನವನ್ನ ತನ್ನ ವಿವೇಕವನ್ನ ತನ್ನ ವಾಕ್ಯದ ಮೂಲಕ ನಮಗೆ ಕೊಡಲಿ. May God enlighten us with the eyes of understanding. ಅದಕ್ಕಾಗಿ ದೇವರು ತಾನೇ ನನ್ನನ್ನ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತ ಬೆಳಕಿನಲ್ಲಿ ನಡೆಸಲಿ. Let's look to the Lord in prayer. ನಾವು ಕರ್ತನನ್ನು ನೋಡಿ ಪ್ರಾರ್ಥನೆ ಮಾಡೋಣ. Heavenly Father, we thank and praise you, Lord. ಪರಲೋಕದ ತಂದೆಯೇ, ನಿಮಗೆ ಸ್ತುತಿಸಿ ವಂದಿಸುವಂತವರಾಗಿದ್ದೇವೆ. For this wonderful day you have kept before us. ಕರ್ತನೇ, ಈ ಅಮೂಲ್ಯವಾದಂತ ದಿನ ನಮ್ಮ ಮುಂದಿಟ್ಟಿದ್ದಕ್ಕಾಗಿ ಸ್ತೋತ್ರ. We thank you for the word that has been spoken. ಕರ್ತನೇ, ಈಗ ಮಾತನಾಡಿದಂತ ಆ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. We realize, God, how powerful and how sweet are your words. ಕರ್ತನೇ, ನಿನ್ನ ವಾಕ್ಯವು ಎಷ್ಟು ಶಕ್ತಿಯುತವಾದಂತದ್ದು, ನಿನ್ನ ವಾಕ್ಯವು ಎಷ್ಟು ಮಧುರವಾದಂತದ್ದು ಎಂಬುದಾಗಿ ತಿಳಿದಿದ್ದೇವೆ. The same very word that creates us, this same very word is speaking to us. ಕರ್ತನೇ, ಸೃಷ್ಟಿ ಮಾಡಿದಂತ ಅದೇ ವಾಕ್ಯವು ತಾನೇ ನಮ್ಮೊಂದಿಗೂ ಮಾತನಾಡ್ತಾ ಇದೆ. Quicken us, Lord, by your word. ಕರ್ತನೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಚುರುಕುಗೊಳಿಸು. As how the psalmist says, quicken me, Lord, according to thy word. ಕರ್ತನೇ, ನಿನ್ನ ವಾಕ್ಯದ ಅನುಗುಣವಾಗಿ ನನ್ನನ್ನು ನೀನು ಚುರುಕುಗೊಳಿಸು. Help me to keep the word of God, which will be a joy and a rejoicing of our heart. ಕರ್ತನೇ, ನನ್ನ ಹೃದಯವನ್ನು ಹರ್ಷಿಸಿ ಸಂತೋಷ ಪಡುವ ಹಾಗೆ ನಿನ್ನ ವಾಕ್ಯವನ್ನು ನಾನು ಇಟ್ಟುಕೊಳ್ಳಲಿಕ್ಕೆ ಸಹಾಯ ಮಾಡು. Let your word to be deposited into daily in our lives. ಕರ್ತನೇ, ದಿನನಿತ್ಯವೂ ಪ್ರತಿನಿತ್ಯವೂ ನಿನ್ನ ವಾಕ್ಯವನ್ನ ನಾವು ಹೊಂದಿಕೊಳ್ಳಲಿಕ್ಕಾಗಿ ಸಹಾಯ ಮಾಡು. Many times you have dishonored your word, God. ಕರ್ತನೇ, ಅನೇಕ ಬಾರಿ ನಿನ್ನ ವಾಕ್ಯವನ್ನು ಅಗೌರವಿಸಿದ್ದೇವೆ. Many times we fail to honor your word, God. ಕರ್ತನೇ, ನಿನ್ನ ವಾಕ್ಯವನ್ನ ಗೌರವಿಸುವಂತದರಲ್ಲಿ ನಾವು ಎಷ್ಟೋ ಬಾರಿ ಸೋತು ಹೋಗಿದ್ದೇವೆ. We take things lightly. ಕರ್ತನೆ, ನಾವು ಕೆಲ ವಿಷಯಗಳನ್ನ ಕರ್ತನೆ ಸರಳವಾಗಿ ತೆಗೆದುಕೊಂಡಿದ್ದೇವೆ. Forgive us, God. ಕರ್ತನೆ, ನಮ್ಮನ್ನು ಕ್ಷಮಿಸು. Help us to be the doers of the word. ಕರ್ತನೆ, ವಾಕ್ಯವನ್ನ ಅರಿತು ಕ್ರಿಯೆ ಮಾಡುವವರಾಗಿ ಮಾಡು. And not hearers. ಕರ್ತನೆ, ಕೇಳುವವರು ಮಾತ್ರವೇ ಅಲ್ಲ. Let your word be deposited and do a lasting work in our lives. ಕರ್ತನೆ, ನಿರಂತರವಾದಂತ ಕಾರ್ಯವನ್ನ ನಮ್ಮ ಹೃದಯದಲ್ಲಿ ನಿನ್ನ ವಾಕ್ಯವನ್ನ ಸ್ಥಾಪಿಸಿ ನೀನು ಕ್ರಿಯೆ ಮಾಡಿ ತೋರಿಸು. Change and transform us according to your ways. ಕರ್ತನೆ, ನಮ್ಮನ್ನು ಬದಲಾಯಿಸಿ ನಮ್ಮನ್ನ ನಿನ್ನ ವಾಕ್ಯದ ಸ್ಥಾನದಲ್ಲಿ ನಮ್ಮನ್ನು ರೂಪಾಂತರಗೊಳಿಸು. From this day help us to stand on your word. ಕರ್ತನೆ, ಈ ದಿನದಿಂದ ನಿನ್ನ ವಾಕ್ಯದ ಆಧಾರದಲ್ಲಿ ನಿಲ್ಲಲಿಕ್ಕೆ ಸಹಾಯ ಮಾಡು. Father, we want to commit our lives before you into your loving hands. ಕರ್ತನೆ, ನಿನ್ನ ಪ್ರೀತಿಯುಳ್ಳ ಹಸ್ತದ ಕೆಳಗೆ ಕರ್ತನೆ ನಮ್ಮನ್ನು ನಾವು ತಗ್ಗಿಸಿ ಒಪ್ಪಿಸ್ತಾ ಇದ್ದೇವೆ. We give you praise, glory and honor. ಕರ್ತನೆ, ನಾವು ನಿನಗೆ ಮಾನ ಮಹಿಮೆ ಘನತೆಯನ್ನು ಸಲ್ಲಿಸ್ತೇವೆ. In the precious name of Jesus we pray, Heavenly ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ಪರಲೋಕ ತಂದೆ. Amen. 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 God bless you. ದೇವರು ನಮ್ಮನ್ನು